ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ನ ಬಿಡಿಸ್ತಾ ಇದ್ದೀವಿ. ಹೌದಾ, ಲಾಸ್ಟ್ ಕ್ಲಾಸಲ್ಲಿ ಸಮ ಉಷ್ಣತಾ ಪ್ರಕ್ರಿಯೆ ಬಗ್ಗೆ ಅಭ್ಯಾಸ ಮಾಡಿದ್ವಿ, ರೆಫ್ರಿಜಿರೇಟರ್. ಹೌದಾ, ಇವತ್ತೇನು ಮಾಡೋಣ ಅಂದರೆ ಒಂದು ಲೆಕ್ಕ ಇದೆ. ಒಂದು ಅಲ್ಯೂಮಿನಿಯಂ ತಂತಿಯ ತ್ರಿಜ್ಯ 0.25 mm ಮತ್ತು ಉದ್ದ 50 ಮೀಟರ್ ಆಗಿದೆ. ತಂತಿಯ ರೋಧ 10 ಓಮ್ ಆದರೆ ಅಲ್ಯೂಮಿನಿಯಂನ ರೋಧತ್ವವನ್ನು ಕಂಡುಹಿಡಿಯಿರಿ. ಹೌದಾ, 10th ಸ್ಟ್ಯಾಂಡರ್ಡ್ ವೆರಿ ಸಿಂಪಲ್ ಲೆಕ್ಕ ಇದು. ಹೌದಾ, ಮೊದಲು ಡಾಟಾ ಏನು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಳ್ಳೋಣ. ಹೌದಾ, ತ್ರಿಜ್ಯ ಕೊಟ್ಟಿದ್ದಾರೆ, ತ್ರಿಜ್ಯ ಆರ್ 0.25 mm. ಆಮೇಲೆ ತಂತಿಯ ಉದ್ದ ಕೊಟ್ಟಿದ್ದಾರೆ, ತಂತಿಯ ಉದ್ದ ಎಷ್ಟಿದೆ 50 ಮೀಟರ್ಸ್ ಇದೆ. ಅದಾದ ನಂತರ ರೋಧ ಆರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 10 ಓಮ್. ಅದಾದ ನಂತರ ಅಲ್ಯೂಮಿನಿಯಂನ ರೋಧತ್ವವನ್ನು ಕಂಡುಹಿಡಿಯಿರಿ, ರೆಸಿಸ್ಟಿವಿಟಿ, ರೋಧತ್ವವನ್ನು ಕಂಡುಹಿಡಿಯಿರಿ. ಹೌದಾ, ಇನ್ನ ಇಲ್ಲಿ ತಂತಿಯ ಉದ್ದವನ್ನು 50 ಮೀಟರ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಹೌದಾ, ಇಲ್ಲಿ 0.25 mm ಏನಿದೆಯಲ್ಲ ಇದನ್ನ ನಾವು ಮೀಟರ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡ್ ಬೈ 1000 ಮಾಡ್ತೀವಿ. ಡಿವೈಡ್ ಬೈ 1000 ಮಾಡಿದಾಗ ಇದೇನಾಗ್ತದೆ ಅಂದ್ರೆ 0.00025 ಮೀಟರ್. MM ಅಲ್ಲಿ ಕೊಟ್ಟಿದ್ರೆ ಅದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಹೌದಾ, ಹಂಗೆ ಇಟ್ಟು ಮಾಡಿದ್ರು ಇರ್ತದೆ. ನಾನು ಸಿಂಪ್ಲಿಫಿಕೇಶನ್ ಸಣ್ಣ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳ್ತೀನಿ ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ. ಹೌದಾ, ಅದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ. ಇನ್ನು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದ್ರದ್ದು ಏನಿದೆ, ಯಾವುದು ರೋಧಶೀಲತೆಯನ್ನ ಕಂಡುಹಿಡಿಯೋದು, ರೆಸಿಸ್ಟಿವಿಟಿಯನ್ನ ಕಂಡುಹಿಡಿಯೋದು. ಹೌದಾ, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಹೌದಾ, ಆರ್ ಅಂದ್ರೆ ರೋ, ಆರ್ ಅಂದ್ರೆ ರೋಧ, ರೋ ಅಂದ್ರೆ ರೆಸಿಸ್ಟಿವಿಟಿ, ಎಲ್ ಲೆಂತ್ ಆಫ್ ದ ವೈರ್, ಎ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್. ಹೌದಾ, ಅದರ ಅಡ್ಡ ವಿಸ್ತೀರ್ಣ ಅಂತ ಹೇಳ್ತೀವಲ್ಲ, ಅಡ್ಡ ವಿಸ್ತೀರ್ಣ ಯಾವ್ದ್ರದ್ದು, ತಂತಿಯದು, ಯಾವ್ದ್ರದ್ದು ತಂತಿಯದು. ಆಮೇಲೆ ಈ ಫಾರ್ಮುಲಾ ಅಲ್ಟ್ರಾ ಆಗ್ತದೆ. ಅಲ್ಟ್ರಾ ಆಗೋಕ್ಕಿಂತ ಮುಂಚೆ ಎ ಅಂದ್ರೆ ಏನಪ್ಪಾ ಅಂದ್ರೆ, ಎ ಅಂದ್ರೆ ಪೈ ಡಿ ಸ್ಕ್ವೇರ್. ಅಂದ್ರೆ ತಗೋತೀವಿ ಪೈ ಡಿ ಸ್ಕ್ವೇರ್. ಯಾವಾಗ ಡಿ ಕೊಟ್ಟಾಗ ಇಲ್ಲೇನ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಇಲ್ಲೇನ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಹಂಗಾದ್ರೆ ಪೈ ಆರ್ ಸ್ಕ್ವೇರ್ ಅಂತ ತಗೋತೀವಿ. ಏನಂತ ತಗೋತೀವಿ, ಪೈ ಆರ್ ಸ್ಕ್ವೇರ್. ಇನ್ನು ಸೂತ್ರ ಹೆಂಗ್ ಅಲ್ಟರ್ ಆಗ್ತದೆ, ನಾವು ಆರ್ ರೋಧ ಕಂಡುಹಿಡಿಬೇಕಾಗಿಲ್ಲ, ಏನ್ ಕಂಡುಹಿಡಿಬೇಕಾಗಿದೆ, ರೋಧಶೀಲತೆಯನ್ನು ಕಂಡುಹಿಡಿಬೇಕಾಗಿದೆ, ರೆಸಿಸ್ಟಿವಿಟಿ ಕಂಡುಹಿಡಿಬೇಕಾಗಿದೆ. ಹಂಗಾದ್ರೆ ನೋಡ್ರಿ, ಈ ಡಿನಾಮಿನೇಟರ್ ಇರುವಂತ ಎ ಈ ಕಡೆ ಹೋದ್ರೆ ಆರ್ ಎ, ಹೌದಾ, ಡಿವೈಡ್ ಬೈ ಎಲ್ ಏನಾಗ್ತದೆ, ನ್ಯೂಮರೇಟರ್ ಇತ್ತು ಅದು ಡಿನಾಮಿನೇಟರ್ ಬರ್ತದೆ, ಎಲ್ ಇಸ್ ಈಕ್ವಲ್ ಟು ಆರ್, ಸಾರಿ ವೆರಿ ಸಾರಿ, ಆರ್ ಎ ಡಿನಾಮಿನೇಟರ್ ಎಲ್ ಬರ್ತದ, ಆಮೇಲೆ ರೋ ಆ ಕಡೆನೂ ಉಳಿತದ. ಹಂಗಾದ್ರೆ ಇದೇ ಫಾರ್ಮುಲಾ ಏನ್ ಬರಿಬಹುದು, ರೋ ಇಸ್ ಈಕ್ವಲ್ ಟು ಆರ್ ಎ ಬೈ ಎಲ್ ಅಂತ ಬರೀಬಹುದು. ರೋ ಇಸ್ ಈಕ್ವಲ್ ಟು ಆರ್ ಎ ಬೈ ಎಲ್ ಅಂತ ಬರೀಬಹುದು. ಹಾಗಾದ್ರೆ ನಮ್ಗೆ ಆರ್ ಏನ್ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಎಷ್ಟಿದೆ 10 ಓಮ್. ನೆಕ್ಸ್ಟ್ ಎ ಅಂದ್ರೆ ಏನು, ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ದೀನಿ. ಪೈನ ಬೆಲೆ 3.142 ಇಂಟು ಆರ್ ಬೆಲೆ, ಆರ್ ಎಷ್ಟಿದೆ ಇಲ್ಲಿ 0.00025 ಇಂಟು 0.00025. ಹೌದಾ, ಡಿವೈಡೆಡ್ ಬೈ ಎಲ್ ಎಷ್ಟಿದೆ, ಎಲ್ 50 ಮೀಟರ್ಸ್. ಎಲ್ ಎಷ್ಟಿದೆ 50 ಮೀಟರ್ಸ್. ಹಾಗಾದ್ರೆ ನೋಡ್ರಿ, ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದೆ ಸಿಂಪಲ್ ಆಗಿ ಮಾಡಲಿಕ್ಕೆ. ಇದನ್ನ ಏನ್ ಮಾಡಿದ್ದೀನಿ ಅಂದ್ರೆ ಈ ತರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಡಿಜಿಟ್ ಇದಾವ, 1 2 3 4 5 ಡಿಜಿಟ್ ಇದಾವ. ಹೌದಾ, ಇಲ್ಲೂ ಎಷ್ಟಿದಾವ, ಪಾಯಿಂಟ್ಸ್ ನಂತರ 5 ಡಿಜಿಟ್ ಇದಾವ. ಹಾಗಾದ್ರೆ ಏನು, ಇದನ್ನ 10⁻⁻10 ಅಂತ ತಗೊಂಡ್ರೆ 2525 ಆಗಿಬಿಡ್ತದ. ಹೌದಾ, 25 ಇಂಟು 25 625, 25 ಇಂಟು 25 625. ಇದ್ರದ್ದು ವ್ಯಾಲ್ಯೂಸ್ ಒಂದು ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅದಾದ ನಂತರ 10 ಓಮ್ ಇಂಟು 3.142 ಇಂಟು ಡಿವೈಡೆಡ್ ಬೈ 50, ಡಿವೈಡೆಡ್ ಬೈ 50. ಈಗ 10 ಇಂಟು 3.142 ಇಂಟು 625 ಇಂಟು 10⁻⁻10 ಇದೆ. ಫಾರ್ ಎಕ್ಸಾಂಪಲ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಇದನ್ನ ಬೇಕಾದ್ರೆ ನೀವು ಏನ್ ಮಾಡ್ಬೋದು, 10⁻10 ಎತ್ತಿದೆ, ಬೇಕಾದ್ರೆ 10⁸ ಅಂತ ತಗೊಂಡು 6.25 ಮಾಡ್ಕೋಬಹುದು. ಹಾಗಾದ್ರೆ 10 ಇಂಟು 3.142 ಇಂಟು 6.25 ಇಂಟು 10⁻⁻8. ಹಾಗಾದ್ರೆ ಇದರ ವ್ಯಾಲ್ಯೂಸ್ ಅನ್ನ 50 ದಿಂದ ಡಿವೈಡ್ ಮಾಡಬೇಕು. ಇದರ ವ್ಯಾಲ್ಯೂಸ್ ಏನ್ ಮಾಡಬೇಕು, 50 ದಿಂದ ಡಿವೈಡ್ ಮಾಡಬೇಕು. ಹೌದಾ, ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 3.9 ಇಂಟು 3.92 ಇಂಟು 10⁻⁸8. ಆಮೇಲೆ
ತ್ರಿಜ್ಯವನ್ನ ಮೀಟರ್ ಅಥವಾ ಎಂಎಂ ಅಲ್ಲಿ ಹೇಳ್ತೀವಿ, ಲೆಂತ್ ಅನ್ನ ಮೀಟರ್ಸ್ ಅಲ್ಲಿ ಹೇಳ್ತೀವಿ, ರೋಧವನ್ನ ಓಮ್ ಅಲ್ಲಿ ಹೇಳ್ತೀವಿ, ಹಂಗ ರೋಧಶೀಲತೆಯನ್ನು ಓಮ್ ಪರ್ ಮೀಟರ್ ಹೇಳ್ತೀವಿ. ಇದು ಓಮ್ ಇಂಟು ಮೀಟರ್ ಹೇಳ್ತೀವಿ, ಓಮ್ ಇಂಟು ಮೀಟರ್. ಅದಕ್ಕೆ 3.98 ಇಂಟು 10⁸ ಓಮ್ ಮೀಟರ್ ಏನಿದು ರೋಧಶೀಲತೆ. ಹೌದಾ, ಈ ಫಾರ್ಮುಲಾ ಪ್ರಕಾರ. ಹೌದಾ, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಬಿಡಿಸ್ಬೇಕಾದ್ರೆ. ಆದ್ರೆ ಸ್ಟ್ಯಾಂಡರ್ಡ್ ಅಲ್ಯೂಮಿನಿಯಂನ ರೋಧಶೀಲತೆಯನ್ನು ನೀವು ತಗೊಂಡಿದ್ದೆ ಆದ್ರೆ ಅದು 2.65 ಇಂಟು 10⁻⁻8 ಓಮ್ ಮೀಟರ್ ಇದೆ. -8 ಓಮ್ ಇಂಟು ಮೀಟರ್ ಅಥವಾ ಓಮ್ ಮೀಟರ್ ಇದೆ. ಹಂಗಾದ್ರೆ ಸರ್ ಆನ್ಸರ್ ರಾಂಗ್ ಬಿತ್ತಲ್ಲ. ಕೆಲವೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ಬೇಕಾದ್ರೆ, ಹೌದಾ, ಆನ್ಲೈನ್ ಇಂದ ಕೆಲವು ವ್ಯಾಲ್ಯೂಸ್ ಅನ್ನು ತಗೊಂಡ್ಬಿಡ್ತಾರೆ. ಇಂತಿಷ್ಟು ರೋಧ ಇದ್ದಾಗ, ಇಂತಿಷ್ಟು ತಂತಿಯ ಉದ್ದ ಇದ್ದಾಗ ಇಂತಿಷ್ಟು ರೋಧಶೀಲತೆ. ಅಲ್ಯೂಮಿನಿಯಂ ರೋಧಶೀಲತೆ ಚೇಂಜ್ ಆಗಲ್ಲ. ಆದ್ರೆ ಅಲ್ಲಿ ಕಂಡೀಷನ್ಸ್ ಏನ್ ಮಾಡಿದಾರೆ ಅಂದ್ರೆ ಡಿಪೆಂಡ್ ಅಪಾನ್ ಸಿಚುಯೇಷನ್ ಚೇಂಜ್ ಮಾಡಿದಾರೆ. ಹೌದಾ, 75 ಮೀಟರ್ಸ್ ಇದ್ದಾಗ ಮಾತ್ರ ಈ ಆನ್ಸರ್ ಬರ್ತದೆ. ಅದಕ್ಕೆ ಕ್ವಶನ್ ಪೇಪರ್ ಫ್ರೇಮ್ ಮಾಡೋರು ಕೆಲವೊಂದಷ್ಟು ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡಿ ಏನು ರೋಧಶೀಲತೆಯನ್ನ ಡೈರೆಕ್ಟ್ ಆಗಿ ಟ್ರೈ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ನೋಡೋಣ ನಿಮಗೇನಾದ್ರು ನಾನು 10th ನನ್ನ ಸಿಲೆಬಸ್ ನನ್ನ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೀನಿ ಅದ್ರ ಬೇಸ್ ಮೇಲೆ ಸಾಲ್ವ್ ಮಾಡಿದ್ದೀನಿ. ಇದ್ರಲ್ಲಿ ಏನಾದ್ರು ಚೇಂಜ್ ಮಾಡಿ ಈ ಆನ್ಸರ್ ನಂದು ಆನ್ಸರ್ ಈ ಬರ್ತಾ ಇದೆ, ಇದೇನಾದ್ರೂ ಬರ್ತದಾ ಅಂತ ನೋಡೋಣ. ನನಗೆ ಫೀಡ್ಬ್ಯಾಕ್ ಮಾಡ್ರಿ. ಯಾಕಂದ್ರೆ ನಾನು ಹೇಳಿದಿಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಕಲಿತಾ ಹೋಗ್ತೀನಿ. ಇದಂತೂ ಸ್ಟ್ಯಾಂಡರ್ಡ್ ಫಾರ್ಮುಲಾ 10th ಅಲ್ಲಿ ಯೂಸ್ ಮಾಡ್ತೀವಿ. ಹೌದಾ, ಆನ್ಸರ್ 2.65 ಇಂಟು 10⁻⁸ ಓಮ್ ಮೀಟರ್ ಬರಬೇಕು. ಅದು ಎಷ್ಟು ಬರ್ತಾ ಇದೆ ನಾನು ಹೆಂಗೋ ಟ್ರೈ ಮಾಡಿ ನೋಡಿದೆ. 3.9 ಇಂಟು 10⁻⁸ ಓಮ್ ಇಂಟು ಮೀಟರ್ ಬರ್ತಾ ಇದೆ. ಅಂದ್ರೆ ಇದು ಅಲ್ಯೂಮಿನಿಯಂನ ರೋಧಶೀಲತೆ ಅಲ್ಲ, ತಾಮ್ರದ ರೋಧಶೀಲತೆ. ಧಾತು ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ತಾಮ್ರದ ಹೆಂಗೆ ಕಂಡು ಹಿಡಿಯಕ್ಕೆ ಬರ್ತದೆ? ಹೌದಾ, ಅದಕ್ಕೆ ಇದ್ರದ್ದು ಅವ್ರ ಕೀ ಆನ್ಸರ್ ಬಿಟ್ಟಿಲ್ಲ. ನಾನು ಫ್ರೆಂಡ್ಸ್ ಕೇಳಿದೆ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಂತ, ಕೀ ಆನ್ಸರ್ ಬಿಟ್ಟಿಲ್ರಿ. ಹೌದಾ, ಏನೋ ನೆಟ್ಟಲ್ಲಿರುವಂಥ ಒಂದೇನೋ ವ್ಯಾಲ್ಯೂಸ್, ಯಾವ್ದಾದ್ರು ರೋಧಶೀಲತೆ ಕಂಡುಹಿಡಿಯುವಂಥ ವ್ಯಾಲ್ಯೂಸ್ ತಗೊಂಡು ಏನಾದ್ರು ಚೇಂಜ್ ಮಾಡಿಬಿಡಿಸಿ ಧಾತುವಿನ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಕೇಳ್ತೀವಿ ಅಂದ್ರೆ ಅದು ಅಷ್ಟು ಸರಿ ಆಗಲ್ಲ. ಯಾವ ಧಾತುವಿಗೆ ಏನು ಕೇಳಬೇಕು ಅದನ್ನ ಕೇಳಬೇಕು. ಇಲ್ಲಿ ಲೆಂತ್ ಇಷ್ಟಿದ್ದಾಗ ರೋಧ ಬದಲಾಗಿರ್ತದೆ, ಅಥವಾ ಏನೋ ಈ 3 ವ್ಯಾಲ್ಯೂಸ್ ಅಲ್ಲಿ ಯಾವ್ದಾದ್ರು ಒಂದು ಬದಲಾಗಿರ್ತದೆ. ಆ ವೈರ್ಗೆ ತಕ್ಕಂತೆ ಅದನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಂಗದು ಆನ್ಸರ್ ಬರಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಈ ಕ್ವಶನ್ ತಪ್ಪು. ಆನ್ಸರ್ ಕಂಡು ಹಿಡಿಬಹುದು ನಾವು ಪ್ರಾಕ್ಟಿಕಲ್ಲಿ. ರೋಧಶೀಲತೆ ಯಾವತ್ತೂ ಚೇಂಜ್ ಆಗಲ್ಲ. ರೋಧಶೀಲತೆ ಒಂದು ಧಾತುವಿನ ಗುಣಗಳು ಅನುಗುಣವಾಗಿ ಅದ್ರದ್ದು ಏನಿದೆ ರೋಧಶೀಲತೆ ಫಿಕ್ಸ್ ಇದೆ. ಫಿಕ್ಸ್ ಇದ್ದಾಗ ವ್ಯಾಲ್ಯೂಸ್ ಅಷ್ಟೇ ಬರಬೇಕು. 2.65 ಇಂಟು 10⁻⁸ ಓಮ್ ಮೀಟರ್ ಬರಬೇಕು. ನಮ್ಮ ಆನ್ಸರ್ ಎಷ್ಟು ಬರ್ತದೆ? 3.92 ಇಂಟು 10⁻⁻ ಓಮ್ ಮೀಟರ್ ಬರ್ತಾ ಇದೆ. ನೋಡೋಣ ನಿಮ್ದು ಏನಾದರೂ ಇರ್ತದೆ ಫೀಡ್ಬ್ಯಾಕ್ಸ್ ಇದ್ರೆ. ನಾನು 10th ನನ್ನ ಹುಡುಗರಿಗೆ ಹಿಂಗೆ ಹೇಳ್ತೀನಿ, ಆ ಬೇಸ್ ಮೇಲೆ ಬಿಡಿಸ್ತೀನಿ. ಸ್ವಲ್ಪ ನನಗೆ ಅದನ್ನ ಫೀಡ್ಬ್ಯಾಕ್ ಮಾಡ್ರಿ. ಇನ್ನು ಇದಾದ ನಂತರ ನೆಕ್ಸ್ಟ್ ನೇರಳಾತೀತ ಕಿರಣಗಳ ಅನ್ವಯಗಳನ್ನು ತಿಳಿಸಿ. ನೇರಳಾತೀತ ಕಿರಣಗಳ ಅನ್ವಯಗಳನ್ನು ನಾವೇನ್ ಮಾಡ್ಬೋದು ಅಂದ್ರೆ 3 ರೀತಿಯಾಗಿ ವಿಂಗಡಿಸಬಹುದು. ಒಂದು, ನೇರಳಾತೀತ ಕಿರಣಗಳ ಅನ್ವಯಗಳು ಕಾರ್ಖಾನೆಗಳಲ್ಲಿ. ಅದಾದ ನಂತರ ನೇರಳಾತೀತ ಕಿರಣಗಳ ಅನ್ವಯಗಳು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ. ಆಮೇಲೆ ನೇರಳಾತೀತ ಕಿರಣಗಳ ಅನ್ವಯಗಳು ಎಲ್ಲಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಒಂದೊಂದು ಏನೋ ಉಪಯೋಗ ಹೇಳ್ತಾ ಹೋಗ್ಬಿಡ್ತೀನಿ. ಅನ್ವಯಗಳನ್ನು ಹೇಳ್ತಾ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ನೇರಳಾತೀತ ತರಂಗಗಳನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಕೈಗಾರಿಕಾಗಳಲ್ಲಿ ಬಳಸ್ತೀವಿ, ಆಹಾರ ಸಂಸ್ಕರಣೆಗೆ ಬಳಸ್ತೀವಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ತೀವಿ. ಇನ್ನು ಕೈಗಾರಿಕೆಗಳಲ್ಲಿ ಪ್ರತಿದೀಪ್ತಿ ಬೆಳಕನ್ನು ಉಂಟು ಮಾಡ್ಲಿಕ್ಕೆ ಬಳಸ್ತೀವಿ. ಶಾಯಿ ಮತ್ತು ರಾಳಗಳನ್ನು ಗುಣಪಡಿಸ್ಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಅಷ್ಟೇ ಅಲ್ಲ, ಕೈಗಾರಿಕಾ ಹಲವಾರು ಕ್ಷೇತ್ರಗಳಲ್ಲಿ UV ತರಂಗಗಳನ್ನು ಬಳಸಿ ಯಾವ ವಸ್ತುಗಳು ಒಂದು ಇನ್ನೊಂದರೊಂದಿಗೆ ಸೇರೋದಿಲ್ಲ ಅಂತಹ ವಸ್ತುಗಳನ್ನು ಸೇರಿಸಲಿಕ್ಕೆ ಇಮ್ಮಿಸಿಬಲ್ ಸೊಲ್ಯೂಷನ್ಸ್ ಇಂದ ಅಂತ ಇಮ್ಮಿಸಿಬಲ್ ಸೊಲ್ಯೂಷನ್ ಒಂದು ಇನ್ನೊಂದರೊಂದಿಗೆ ಸೇರಿಸಲಿಕ್ಕೂ ಕೂಡ ಏನು ಮಾಡ್ತೀವಿ ಅಂದರೆ ಬಳಸ್ತೀವಿ. ಅದಾದ ನಂತರ ಆಹಾರ ಸಂಸ್ಕರಣೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ಆಹಾರಗಳಲ್ಲಿ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣುಜೀವಿಗಳು ಹುಟ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೇರಳಾತೀತ ತರಂಗಗಳನ್ನು ಬಳಸ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಬೇಕಾದ್ರೂ ಇವುಗಳನ್ನು ಬಳಸ್ತೀವಿ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲ್ಲು ಹುಳುಕಾಗೋದು ಸಾಮಾನ್ಯ, ಆ ಹುಳುಕಿನಲ್ಲಿ ಬ್ಯಾಕ್ಟೀರಿಯಾ ಬೆಳೆದುಕೊಳ್ಳೋದು ಸಾಮಾನ್ಯ. ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕೆ ಏನು ಮಾಡ್ತೀವಿ ಅಂದರೆ ನೇರಳಾತೀತ ತರಂಗಗಳನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಶಸ್ತ್ರಚಿಕಿತ್ಸೆಗೆ ಏನು ಉಪಕರಣಗಳನ್ನು ಬಳಸ್ತೀವಿ, ಹಿಂದೆ ಏನು ಮಾಡ್ತಾ ಇದ್ರು ಅಂದರೆ ಶಸ್ತ್ರಚಿಕಿತ್ಸೆಗೆ ಬಳಸುವಂಥ ಉಪಕರಣಗಳನ್ನು ನೀರಿನಲ್ಲಿ ಕುದಿಸ್ತಾ ಇದ್ರು. ನೀರಿನಲ್ಲಿ ಕುದಿಸೋದ್ರಿಂದ ಕಬ್ಬಿಣದಿಂದ ಮಾಡಿದಂಥ ಉಪಕರಣಗಳಿರೋದ್ರಿಂದ ಆ ಉಪಕರಣಗಳು ತುಕ್ಕು ಹಿಡಿಯುವಂಥ ಸಾಧ್ಯತೆ ಹೆಚ್ಚಿರ್ತಿತ್ತು. ಅದಕ್ಕೆ ಆ ತುಕ್ಕು ಹಿಡಿಯುವಂಥ ಉಪಕರಣದಿಂದ ನಾವೇನಾದರೂ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾದ್ರೆ ನಂಜು ಇರ್ತಾ ಇತ್ತು. ಹೌದಾ, ಪೇಷಂಟನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆ ಬಹಳ ಕಡಿಮೆ ಆಗ್ತಿತ್ತು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೌದಾ
ಏನು ಶಸ್ತ್ರಚಿಕಿತ್ಸೆ ಮಾಡುವಂಥ ಉಪಕರಣಗಳನ್ನು ಕ್ರಿಮಿಮುಕ್ತಗೊಳಿಸ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ನೆರಳಾತೀತ ತರಂಗಗಳನ್ನ ಅಲ್ಟ್ರಾವೈಲೆಟ್ ರೇಸನ್ನು ಬರೆಸ್ತಾರೆ. ಇಷ್ಟು ಏನಪ್ಪ ಅಂದರೆ ನೆರಳಾತೀತ ತರಂಗಗಳ ಉಪಯೋಗಗಳು. ಇನ್ನು ಒಂದು ಲೆಕ್ಕ ಇದೆ, ಲೆಕ್ಕ ನೋಡೋಣ. ಲೆಕ್ಕ ಏನಿದೆಪ್ಪ ಅಂದರೆ ಶಬ್ದದ ಚಲಿಸುವಂತಹ ದೂರ ಕೊಟ್ಟಿದ್ದಾರೆ, ಅದರ ಆವೃತ್ತಿಯನ್ನು ಕೊಟ್ಟಿದ್ದಾರೆ, ಅದರ ತರಂಗ ದೂರವನ್ನು ಕೊಟ್ಟಿದ್ದಾರೆ. ಏನು ಕಂಡುಹಿಡಿ ಅಂತ ಹೇಳಿದಾರೆ ಅಂದರೆ ವೇಳೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಹೌದಾ? ಮೊದಲು ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಕೊಟ್ಟಂತ ಡಾಟಾ ಹೇಳ್ಬಿಡ್ತೀನಿ. ಒಂದು ಶಬ್ದದ ಅಲೆಯ ಆವೃತ್ತಿಯು 2000 ಹರ್ಟ್ಸ್ ಹಾಗೂ ತರಂಗ ದೂರ 30 ಸೆಂಟಿಮೀಟರ್ ಆಗಿದೆ. ಅದು 2 ಕಿಲೋಮೀಟರ್ ದೂರವನ್ನು ಚಲಿಸಲು ತೆಗೆದುಕೊಳ್ಳುವಂಥ ಕಾಲ ಎಷ್ಟು? ಅದು 2 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವಂಥ ಕಾಲ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಶಬ್ದದ ಆವೃತ್ತಿ ನೀವು ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇದನ್ನ ಯಾವ ಸಂಕೇತದಿಂದ? ನೀವು ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹಾಗಾದ್ರೆ ನೀವು ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 2000 ಹರ್ಟ್ಸ್. 2000 ಹರ್ಟ್ಸ್. ಅದಾದ ನಂತರ ತರಂಗ ದೂರ ಲ್ಯಾಂಬ್ಡಾ ಸಂಕೇತದಿಂದ ಗುರುತಿಸ್ತೀವಿ. ಎಷ್ಟು ಕೊಟ್ಟಿದ್ದಾರೆ? 30 ಸೆಂಟಿಮೀಟರ್. ನೆಕ್ಸ್ಟ್ ಅದಾದ ನಂತರ ದೂರ ಕೊಟ್ಟಿದ್ದಾರೆ. ಹೌದಾ? ದೂರ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಎರಡನ್ನು ಎಸ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಎಷ್ಟು ಕೊಟ್ಟಿದ್ದಾರೆ? 2 ಕಿಲೋಮೀಟರ್. ಏನು ಕಂಡುಹಿಡಿ ಅಂತ ಹೇಳಿದಾರೆ ಅಂದರೆ ಟಿ ಕಂಡುಹಿಡಿ ಅಂತ ಹೇಳಿದ್ದಾರೆ. ಏನು ಕಂಡುಹಿಡಿ ಅಂತ ಹೇಳಿದಾರೆ? ಟಿ ಕಂಡುಹಿಡಿ. ಟಿ ಕಂಡುಹಿಡಿಬೇಕಾದ್ರೆ ಮೊದಲು ನಾವು ವಿ ಕಂಡುಹಿಡ್ಕೋಬೇಕು. ಹೌದಾ? ವಿ, ವೆಲಾಸಿಟಿ ಆಫ್ ಸೌಂಡ್. ವೆಲಾಸಿಟಿ ಆಫ್ ಸೌಂಡ್. ಹಾಗಾದ್ರೆ ನಮಗೊಂದು ಸೂತ್ರ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ. ವಿ ಇಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ನ್ಯೂ ಎಷ್ಟಿದೆ? 2000 ಹರ್ಟ್ಸ್ ಇಂಟು ಲ್ಯಾಂಬ್ಡಾ ಎಷ್ಟಿದೆ? 30 ಸೆಂಟಿಮೀಟರ್. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು 2000 ಇಂಟು 30. ಹೌದಾ? ಹಾಗಾದ್ರೆ 60,000 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಏನದು? ಶಬ್ದದ ವೇಗ. ಇನ್ನು ನಾವು ಏನು ಕಂಡುಹಿಡಿಬೇಕಾಗಿದೆ? ಕಾಲ ಕಂಡುಹಿಡಿಯಬೇಕಾಗಿದೆ, ಟೈಮ್ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು ಏನು? ಶಬ್ದದ ವೇಗ ಡಿವೈಡೆಡ್ ಬೈ ಅದು ಚಲಿಸಿದ ದೂರ. ಏನು? ಶಬ್ದ ಚಲಿಸಿದ ದೂರ. ಹೌದಾ? ಅದು ನಮ್ಗೆ ಗೊತ್ತಿದೆ, ಶಬ್ದ ಚಲಿಸಿದ ದೂರ. ಹಾಗಾದ್ರೆ ಟಿ ಇಸ್ ಈಕ್ವಲ್ ಟು ಶಬ್ದದ ವೇಗ 60,000 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಚಲಿಸಿದ ದೂರ 2 ಕಿಲೋಮೀಟರ್ನ ನೀವು ಮೀಟರ್ಗಳಲ್ಲಿ ಹೇಳ್ಬೋದಾದ್ರೆ ಏನು ಹೇಳ್ಬೋದು? 2000 ಮೀಟರ್. 2000 ಮೀಟರ್. ಹಾಗಾದ್ರೆ 2000 ಡಿವೈಡೆಡ್ ಬೈ 2000. 0 ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ. ಹೌದಾ? ಹಾಗಾದ್ರೆ 60 ಡಿವೈಡೆಡ್ ಬೈ 2. ಹೌದಾ? 1 30. ಹಾಗೆ ತೆಗೆದುಕೊಂಡಂತ ಕಾಲ ಎಷ್ಟು? 30 ಸೆಕೆಂಡ್ಸ್. ಏನಿದೆ ನೋಡ್ರಿ, ಮತ್ತೊಂದ್ಸಲ ಹೇಳ್ತೀನಿ. ಶಬ್ದದ ಆವೃತ್ತಿ 2000 ಹರ್ಟ್ಸ್ ಇದೆ. ಅದು ಆಮೇಲೆ ತರಂಗ ದೂರ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಆ ಶಬ್ದ ಎಷ್ಟು ದೂರ ಚಲಿಸಿದೆ? 2 ಕಿಲೋಮೀಟರ್ ಚಲಿಸಿದೆ. ಟಿ ಕಂಡುಹಿಡಿಬೇಕು. ಟಿ ಕಂಡುಹಿಡಿಬೇಕಾದ್ರೆ ಮೊದಲು ಅದರ ವೇಗವನ್ನು ಕಂಡುಹಿಡಿಬೇಕಾಗ್ತದೆ. ನಾವು ವೇಗವನ್ನು ಕಂಡುಹಿಡಿದ್ವಿ. 60,000 ಮೀಟರ್ ಪರ್ ಸೆಕೆಂಡ್ ಇತ್ತು. ಪರ್ ಸೆಕೆಂಡ್ಗೆ 60,000 ಮೀಟರ್ಸ್ ಚಲಿಸ್ತಾ ಇತ್ತು. ಹಾಗಾದ್ರೆ ಪೂರ್ತಿ ಶಬ್ದ ಎಷ್ಟು ಸೆಕೆಂಡ್ಗಳವರೆಗೆ ಚಲಿಸಿದೆ? 30 ಸೆಕೆಂಡ್ಗಳವರೆಗೆ ಚಲಿಸಿದೆ. ಹೌದಾ? ನೆಕ್ಸ್ಟ್ ಇದಾದ ನಂತರ ಸಂಪೂರ್ಣ ಸೂರ್ಯಗ್ರಹಣ ವಿದ್ಯಮಾನವನ್ನು ವಿವರಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸಂಪೂರ್ಣ ಸೂರ್ಯಗ್ರಹಣವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸಂಪೂರ್ಣ ಸೂರ್ಯಗ್ರಹಣವನ್ನು ನಾವು 3 ಹಂತಗಳಾಗಿ ಏನು ಮಾಡ್ತೀವಿ ಅಂದರೆ ವರ್ಗೀಕರಿಸ್ತೀವಿ. ಮೊದಲನೇ ಹಂತ ಏನಪ್ಪಾ ಅಂದರೆ, ಹೌದಾ, ಸೂರ್ಯನ ಮೇಲ್ಮೈ ಮತ್ತು ಚಂದ್ರನ ಮೇಲ್ಮೈ ಒಂದು ಇನ್ನೊಂದಕ್ಕೆ ತಾಗಿಕೊಳ್ಳೋದು ಅಥವಾ ಪೂರ್ಣವಾಗಿ ಆವರಿಸ್ಕೊಳ್ಳೋದನ್ನ ಮೊದಲನೇ ಹಂತ ಕರಿತೀವಿ. ಈ ಹಂತದ ವೇಳೆಯಲ್ಲಿ ಭೂಮಿಯ ಮೇಲೆ ಪೂರ್ಣ ಕತ್ತಲೆ ಆವರಿಸ್ಬಿಡ್ತದೆ. ಬೆಳಕು, ಹೌದಾ, ಚಲಿಸಿ ಬರೋದೇ ಇಲ್ಲ ಭೂಮಿಯ ಕಡೆಗೆ. ಯಾಕಂದ್ರೆ ಸೂರ್ಯಗ್ರಹಣ ಒಂದು ಪ್ರಕ್ರಿಯೆ. ಎಂತಹ ಪ್ರಕ್ರಿಯೆಪ್ಪ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಉಂಟಾಗುವಂತ ಒಂದು ಪ್ರಕ್ರಿಯೆ. ಅದಕ್ಕೆ ಸಂಪೂರ್ಣ ಸೂರ್ಯಗ್ರಹಣದ ಮೊದಲನೇ ಹಂತ ಏನಪ್ಪಾ ಅಂದ್ರೆ ಸೂರ್ಯನ ಮೇಲ್ಮೈ ಮತ್ತು ಚಂದ್ರನ ಮೇಲ್ಮೈ ಒಂದು ಇನ್ನೊಂದಕ್ಕೆ ಸ್ಪರ್ಶಿಸುವುದು. ಇನ್ನು ಎರಡನೇ ಹಂತ ಏನಪ್ಪಾ ಅಂದ್ರೆ ಚಂದ್ರನ ಮೇಲಿರುವಂತ ಏನ್ ತಗ್ಗುಗಳಿದಾವ, ಕುಳಿಗಳಿದಾವ, ಆ ತಗ್ಗು ಮತ್ತು ಕುಳಿಗಳು ಏನಾಗ್ತಂದ್ರೆ ಹೊಳಿಲಿಕ್ಕೆ ಪ್ರಾರಂಭಿಸುವುದು. ಸಾಮಾನ್ಯವಾಗಿ ಚಂದ್ರನ ಮೇಲಿರುವಂತಹ ತಗ್ಗುಗಳು ಮತ್ತು ಕುಳಿಗಳು ಏನಾಗಲ್ಲ, ನಾರ್ಮಲ್ ಟೈಮಲ್ಲಿ ಹೊಳೆಯೋದೇ ಇಲ್ಲ. ಆದ್ರೆ
ಯಾವಾಗ ಸೂರ್ಯಗ್ರಹಣ ಉಂಟಾಗ್ತಿರ್ತದೋ ಅಂತಹ ವೇಳೆಯಲ್ಲಿ ಅದು ಹೊಲಿಲಿಕ್ಕೆ ಪ್ರಾರಂಭಿಸ್ತದೆ. ನಾವು ಟೆಲಿಸ್ಕೋಪ್ನ ಬಳಸಿ ಒಂದು ಸ್ವಲ್ಪ ನಿಖರವಾಗಿ ಗಮನಿಸಿದಾಗ ಈ ವಿದ್ಯಮಾನ ನಮ್ಗೆ ಗೊತ್ತಾಗ್ತದೆ. ಇದು 2ನೇ ಹಂತ. ಇನ್ನು 3ನೇ ಹಂತ ವಜ್ರ ಉಂಗುರ ಅಂತ ಕರಿತೀವಿ ನಾವು. ಹೌದಾ, 3ನೇ ಹಂತ ಯಾವುದು? ವಜ್ರ ಉಂಗುರ. ಏನು ಪೂರ್ಣವಾಗಿ ಸೂರ್ಯಚಂದ್ರರಿಬ್ಬರು ಸೇರಿ ವಜ್ರದಂತೆ ಗೋಚರಿಸುವುದು, ವಜ್ರದ ಉಂಗುರ ತರ ಗೋಚರಿಸುವುದು. ಸೆಂಟರ್ ಪಾಯಿಂಟು ಬ್ಲ್ಯಾಕ್ ಶೇಡೆಡ್, ಆಮೇಲೆ ಸೈಡ್ ಎಲ್ಲ ಏನು ಬ್ರೈಟ್ ಲೈಟ್ ಏನಾಗ್ತಿರ್ತದ ಹೊರ ಬರ್ತಿರ್ತದ. ಸಾಮಾನ್ಯವಾದ ಸಾಮಾನ್ಯ ಸೂರ್ಯನನ್ನು ನೋಡಿದಾಗ ಏನು ಸೌರ ವಾತಾವರಣದಲ್ಲಿರುವಂತಹ ಅಂಶಗಳು ನಮ್ಮ ಗಮನಕ್ಕೆ ಬರಲ್ಲ. ಸೂರ್ಯನ ಮೇಲೆ ಹಲವಾರು ಚಟುವಟಿಕೆಗಳು ದಿನಾಲು ನಡೀತಿರ್ತಾವ. ಫಾರ್ ಎಕ್ಸಾಂಪಲ್ ಸೌರ ಜಾಲೆಗಳು, ಸೌರ ಕಲೆಗಳು, ಹೌದಾ, ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಇವೆಲ್ಲ ಏನಾಗ್ತದೆ ಅಂದ್ರೆ ಸೂರ್ಯನ ಮೇಲೆ ಯಾವತ್ತೂ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳು ಸೂರ್ಯನ ಮೇಲ್ಮೈಯನ್ನು ಬಿಟ್ಟು ಲಕ್ಷಾಂತರ ಕಿಲೋಮೀಟರ್ಗಳವರೆಗೆ ಅಯಾನೀಕರಿಸಿದಂತಹ ಕಣಗಳಿದಾವೆ. ಆ ಅಯಾನೀಕರಿಸಿದಂತಹ ಕಣಗಳು ಹೌದಾ ಬೆಳಕನ್ನು ಹೊರಸೂಸ್ತವೆ. ಬೆಳಕನ್ನು ಏನ್ ಮಾಡ್ತಾವ? ಹೊರಸೂಸ್ತಾವ. ಆ ಸೌರ ವಾತಾವರಣ ಕೂಡ ಹೊಳಿತದ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಾಗೋದು ಯಾವಾಗ? ಸೂರ್ಯಗ್ರಹಣ ಉಂಟಾದಂಥ ವೇಳೆಯಲ್ಲಿ. ಸೂರ್ಯಗ್ರಹಣ ಉಂಟಾದಂತಹ ವೇಳೆಯಲ್ಲಿ. ಅದಕ್ಕೆ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ 3 ಹಂತಗಳನ್ನ, ಸಂಪೂರ್ಣ ಸೂರ್ಯಗ್ರಹಣದ ವೇಳೆಯಲ್ಲಿ ಉಂಟಾಗುವಂಥ 3 ಹಂತಗಳು ಏನೋ: ಸೂರ್ಯ ಚಂದ್ರನ ಮೇಲ್ಮೈಗೆ ಸ್ಪರ್ಶ, 2ನೇದು ಚಂದ್ರನ ಮೇಲಿರುವಂತಹ ತಗ್ಗುಗಳೇನಿದಾವ, ಕುಳಿಗಳೇನಿದಾವ ಅವೆಲ್ಲ ಹೊಳಿಲಿಕ್ಕೆ ಪ್ರಾರಂಭಿಸುವುದು. ಆಮೇಲೆ 3ನೇ ಹಂತ ಯಾವಪ್ಪ ಅಂದ್ರೆ ವಜ್ರದ ಉಂಗುರ ಹಂತ. ಆ ವಜ್ರದ ಉಂಗುರ ಹಂತದಲ್ಲಿ ನಮ್ಗೆ ಸೌರ ವಾತಾವರಣದ ನಿಜವಾದ ದರ್ಶನ. ನಾರ್ಮಲ್ ಸೂರ್ಯನನ್ನು ನಮ್ಗೆ ನೋಡಿದಾಗ ಯಾವಾಗೂ ಗೊತ್ತಾಗಿರಲ್ಲ, ಆದರೆ ಸೌರ ವಾತಾವರಣದಲ್ಲಿ ಏನಿದೆ, ಹೌದಾ, ಆ ವಸ್ತುಗಳು ಹೊಳೆಯೋದಕ್ಕೆ ಕಾರಣ ಏನು, ಇವೆಲ್ಲ ಏನಾಗ್ತಾವ ಅಂದ್ರೆ ವಜ್ರದ ಉಂಗುರದ ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಹೌದಾ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಇದೆ ಅಂದ್ರೆ ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಯಾವುದು? ಕ್ವಶನ್ ನಂಬರ್ 66. ಕ್ವಶನ್ ನಂಬರ್ 66. ಅಡ್ಡ ತರಂಗಗಳು ಆಮೇಲೆ ಯಾವುದು? ನೀಳ ತರಂಗಗಳು. ಅಡ್ಡ ತರಂಗಗಳು, ನೀಳ ತರಂಗಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಹೌದಾ? ಅಡ್ಡ ತರಂಗಗಳನ್ನ ನಾವು ನೋಡಿದಾಗ ಹೌದಾ, ಅಡ್ಡ ತರಂಗಗಳು ಏನಾಗ್ತಿರ್ತಾವ ಅಂದ್ರೆ ತರಂಗ ಚಲಿಸುವಂತಹ ದಿಕ್ಕಿಗೆ ಲಂಬವಾಗಿ ತರಂಗಗಳೇನಾಗ್ತಿರ್ತಾವ ಉಂಟಾಗ್ತಿರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರ ತರಂಗ ಈ ಕಡೆಯಿಂದ ಈ ಕಡೆ ಚಲಿಸ್ತಾ ಇದೆ ಅಂತ ತಿಳ್ಕೊಡ್ರಿ, ತರಂಗಗಳು ಹಿಂಗೆ ಉಂಟಾಗ್ತಿರ್ತಾವ. ತರಂಗ ಚಲಿಸುವಂತಹ ದಿಕ್ಕಿಗೆ ಲಂಬವಾಗಿ, ತರಂಗ ಚಲಿಸುವ ದಿಕ್ಕಿಗೆ ಏನಾಗ್ತಾವ ಲಂಬವಾಗಿ ತರಂಗಗಳು ಉಂಟಾಗ್ತಿರ್ತಾವೆ. ಆದ್ರೆ ನೀಳ ತರಂಗಗಳಲ್ಲಿ ತರಂಗ ಚಲಿಸುವಂತ ದಿಕ್ಕಿಗೆ ಏನಾಗ್ತಿರ್ತಾವ ಅಂದ್ರೆ ಸಮಾಂತರವಾಗಿ ತರಂಗಗಳು ಏನಾಗ್ತಿರ್ತಾವ ಉಂಟಾಗ್ತಿರ್ತಾವ ಈ ರೀತಿ ನೋಡ್ರಿ. ಆಮೇಲೆ ಅಡ್ಡ ತರಂಗಗಳಲ್ಲಿ ಉಬ್ಬು ಮತ್ತು ತಗ್ಗುಗಳಿರ್ತಾವ. ಅಡ್ಡ ತರಂಗಗಳಲ್ಲಿ ಇರ್ತಾವ ಉಬ್ಬು ಮತ್ತು ತಗ್ಗುಗಳಿರ್ತಾವ. ನೀಳ ತರಂಗಗಳಲ್ಲಿ ಸಂಪೀಡನೆ ಮತ್ತು ವಿರಳನಗಳಿರ್ತಾವ. ನೀಳ ತರಂಗಗಳಲ್ಲಿ ಇರ್ತಾವ ಸಂಪೀಡನೆ ಮತ್ತು ವಿರಳನಗಳಿರ್ತಾವ. ಇನ್ನು ಅಡ್ಡ ತರಂಗಗಳಲ್ಲಿ ಮಾಧ್ಯಮದ ಕಣಗಳು ಹೌದಾ ತರಂಗ ಚಲಿಸುವ ದಿಕ್ಕಿಗೆ ಮೇಲೆ ಕೆಳಗಡೆ ಮಾಡ್ತಿರ್ತಾವ. ತರಂಗ ಚಲಿಸುವಂತ ದಿಕ್ಕಿಗೆ ನೋಡ್ರಿ ಮೇಲೆ ಮತ್ತು ಕೆಳಗಡೆ ಮಾಡ್ತಿರ್ತಾವ. ತರಂಗ ಚಲಿಸುವ ದಿಕ್ಕಿಗೆ ಮಾಧ್ಯಮದ ಕಣಗಳು ಏನಾಗ್ತಿರ್ತಾವ ಮೇಲೆ ಕೆಳಗಡೆ ಮಾಡ್ತಿರ್ತಾವ. ನೀಳ ತರಂಗದಲ್ಲಿ ತರಂಗ ಚಲಿಸುವ ದಿಕ್ಕಿಗೆ ತರಂಗಗಳು ಏನಾಗ್ತಿರ್ತಾವ ಕಂಪಿಸ್ತಿರ್ತಾವ. ತರಂಗಗಳೇನಾಗ್ತಿರ್ತಾವ ಕಂಪಿಸ್ತಿರ್ತಾವ. ಆಮೇಲೆ ಅಡ್ಡ ತರಂಗಗಳಿಗೆ ಉದಾಹರಣೆಯಾಗಿ ಹೌದಾ ನಾವು ಯಾವ್ದನ್ನು ತಗೋಬಹುದು ಅಂದ್ರೆ ದೃಗ್ಗೋಚರ ಬೆಳಕು, ನೀರಿನಲ್ಲಿ ಉಂಟಾಗುವಂತ ಅಲೆಗಳು. ದೃಗ್ಗೋಚರ ಬೆಳಕು ಮತ್ತು ನೀರಿನಲ್ಲಿ ಉಂಟಾಗುವಂತ ಅಲೆಗಳನ್ನ ಅಡ್ಡ ತರಂಗಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಆಮೇಲೆ ನೀಳ ತರಂಗಗಳಿಗೆ ಉದಾಹರಣೆಯಾಗಿ ನಾವು ಶಬ್ದದ ತರಂಗಗಳನ್ನ, ನೀಳ ತರಂಗಗಳಿಗೆ ಉದಾಹರಣೆಯಾಗಿ ಯಾವುದನ್ನ ಶಬ್ದದ ತರಂಗಗಳನ್ನ, ಆಮೇಲೆ ಒಂದು ತಂತಿಯನ್ನು ಮೀಡ್ತೀವಿ, ತಂತಿ ಮೀಟದ ಕಂಪಿಸ್ತದಲ್ಲ, ಆ ಕಂಪನದಿಂದ ಕೆಲವು ತರಂಗಗಳು ಉಂಟಾಗ್ತವ. ಆ ತರಂಗಗಳು ಏನ್ ಹೊಂದಿರ್ತಾವ ಅಂದ್ರೆ ಸಂಪೀಡನ ಮತ್ತು ವಿರಳ ಹೊಂದಿರ್ತಾವ. ಹಾಗಾದ್ರೆ ಇವು ಎರಡು ಯಾವುದಕ್ಕೆ ಎಕ್ಸಾಂಪಲ್? ನೀಳ ತರಂಗಗಳಿಗೆ ಉದಾಹರಣೆ. ಆಮೇಲೆ ಯಾವುದು? ನೀರಿನಲ್ಲಿ ಉಂಟಾಗುವಂತ ಅಲೆಗಳು ಮತ್ತು ದೃಗ್ಗೋಚರ ಬೆಳಕು. ಇವೆರಡು ಯಾವುದಕ್ಕೆ ಉದಾಹರಣೆಗಳು? ಅಡ್ಡ ತರಂಗಗಳಿಗೆ ಉದಾಹರಣೆ. ಈ ರೀತಿಯಾಗಿ ಅವ್ರು ವ್ಯತ್ಯಾಸ ಬರೀರಿ ಅಂತ ಹೇಳಿದಾರೆ. ಎರಡೆರಡು ಬರೆದ್ರೆ ಸಾಕು. ಅವ್ರು ಎರಡೇ ಕೇಳಿದ್ದಾರೆ, ಏನು ಅಡ್ಡ ತರಂಗಗಳ ಮತ್ತು ನೀರು ತರಂಗಗಳ ವ್ಯತ್ಯಾಸ ಬರೀರಿ. ಒಂದು 2 ಬರೆದ್ರೆ ಸಾಕು. ನಾನು 3-4 ಹೇಳಿದ್ದೀನಿ ನಿಮಗೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದ್ರೆ 67ರಲ್ಲಿ ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡ ವಸ್ತು ಮತ್ತು ಅಪಕರ್ಷಣೆಗೊಂಡ ವಸ್ತುವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಹೌದಾ? ರಾಸಾಯನಿಕ ಸಮೀಕರಣ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಕಾಪರ್ ಆಕ್ಸೈಡ್ ಹೈಡ್ರೋಜನ್ ನೊಂದಿಗೆ ವರ್ತಿಸಿ ಏನ್ ಕೊಡ್ತದ? ಕಾಪರ್ ಆಕ್ಸೈಡ್ ಹೈಡ್ರೋಜನ್ ನೊಂದಿಗೆ ವರ್ತಿಸಿ ಕಾಪರ್ ಮತ್ತು ನೀರನ್ನ ಕೊಡ್ತದ. ಇಲ್ಲಿ ಉತ್ಕರ್ಷಣೆಗೊಂಡ ವಸ್ತು ಮತ್ತು ಅಪಕರ್ಷಣೆಗೊಂಡ ವಸ್ತುವನ್ನ
ಗುರುತಿಸಿ ಅಂತ ಹೇಳಿದ್ದಾರೆ. ನಿಮ್ಗೆ ಈಗಾಗಲೇ ಗುರುತಿರಬಹುದು. ಹೌದಾ, ಉತ್ಕರ್ಷಣೆ ಅಂದ್ರೆ ಒಂದು ಧಾತು ಅಥವಾ ಸಂಯುಕ್ತ ಆಮ್ಲಜನಕವನ್ನು ಪಡ್ಕೊಳ್ಳೋದು. ಆಮೇಲೆ ಅಪಕರ್ಷಣೆ ಅಂದ್ರೆ ಒಂದು ಧಾತು ಅಥವಾ ಸಂಯುಕ್ತ ಆಮ್ಲಜನಕವನ್ನ ಕಳ್ಕೊಳ್ಳೋದು. ಬಹಳ ಸಿಂಪಲ್ ಇದೆ. ಹಾಗಾದ್ರೆ ಈ ರಾಸಾಯನಿಕ ಸಮೀಕರಣದಲ್ಲಿ ತಾಮ್ರದ ಆಕ್ಸೈಡ್ ಆಮ್ಲಜನಕವನ್ನು ಕಳ್ಕೊಂಡೈತಿ. ತಾಮ್ರದ ಆಕ್ಸೈಡ್ ಏನ್ ಮಾಡೈತಿ? ಆಮ್ಲಜನಕವನ್ನು ಕಳ್ಕೊಂಡು ತಾಮ್ರ ಆಗೈತಿ. ಹಾಗಾದ್ರೆ ಇಲ್ಲಿ ಅಪಕರ್ಷಣೆಗೊಂಡ ವಸ್ತು ಏನು? ಅಪಕರ್ಷಣೆಗೊಂಡ ವಸ್ತು ಯಾವಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್. ಆಮೇಲೆ ಉತ್ಕರ್ಷಣೆಗೊಂಡ ವಸ್ತು ಹೈಡ್ರೋಜನ್ ಆಕ್ಸಿಜನ್ ಪಡ್ಕೊಂಡು ನೀರಾಗಿದೆ. ಹಾಗಾದ್ರೆ ಉತ್ಕರ್ಷಣೆಗೊಂಡ ವಸ್ತು ಯಾವಪ್ಪ? ಹೈಡ್ರೋಜನ್. ಆಮೇಲೆ ಯಾವತ್ತು ನೆನ್ಪಿಡ್ಬೇಕು ಸರ, ತಾಮ್ರದ ಆಕ್ಸೈಡ್ ಇದ್ದಿದ್ದು ಆಮ್ಲಜನಕವನ್ನು ಪಡ್ಕೊಂಡು ಆಮ್ಲಜನಕವನ್ನು ಕಳ್ಕೊಂಡು ತಾಮ್ರ ಆಗಿತ್ತಲ್ಲ. ಹಂಗಾರೆ ತಾಮ್ರ ಏನಾಗಿದೆ? ಅಪಕರ್ಷಣೆಗೆ ಒಳಗಾಗಿದೆ ಅಂತ ಹೇಳ್ಬೋದ? ಇಲ್ಲ. ಯಾವತ್ತು ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರತಿವರ್ತಕಗಳ ಆಧಾರದ ಮೇಲೆ ಹೇಳ್ತೀವಿ. ಉತ್ಪನ್ನಗಳ ಆಧಾರದ ಮೇಲೆ ಯಾವತ್ತು ನಾವೇನ್ ಡಿಸೈಡ್ ಮಾಡಲ್ಲ. ಉತ್ಪನ್ನಗಳ ಆಧಾರದ ಮೇಲೆ ನಾವು ಯಾವತ್ತು ಏನ್ ಡಿಸೈಡ್ ಮಾಡಲ್ಲ? ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನ ಡಿಸೈಡ್ ಮಾಡಲ್ಲ. ಯಾವ್ದು ಆಧಾರದ ಮೇಲೆ ಮಾಡ್ತೀವಿ? ಪ್ರತಿವರ್ತಕಗಳ ಆಧಾರದ ಮೇಲೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಅದಕ್ಕೆ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೆ ಒಳಗಾಗಿದೆ, ಆಮ್ಲಜನಕವನ್ನು ಕಳ್ಕೊಂಡಿದೆ. ಹೈಡ್ರೋಜನ್ ಆಮ್ಲಜನಕವನ್ನು ಪಡ್ಕೊಂಡಿದೆ. ಉತ್ಕರ್ಷಣೆಗೆ ಒಳಗಾದ ವಸ್ತು ಅದು ಹೈಡ್ರೋಜನ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಕ್ಲೋರಿನ್ ಅಣುವು ಅಧ್ರುವೀಯ, ಆದ್ರೆ ಹೈಡ್ರೋಜನ್ ಕ್ಲೋರೈಡ್ ಅಣುವು ಧ್ರುವೀಯವಾಗಿದೆ. ಕ್ಲೋರಿನ್ ಅಣುವು ಅಧ್ರುವೀಯ ಅಂದ್ರೆ ಯಾವುದೇ ಅಯಾನ್ಗಳನ್ನು ಹೊಂದಿಲ್ಲ. ಹೌದಾ, ನಾನ್ ಪೋಲಾರು. ಆದ್ರೆ ಹೈಡ್ರೋಜನ್ ಕ್ಲೋರೈಡ್ ಏನು? ಪೋಲಾರ್ ಅಂತ ಹೇಳ್ತಾರೆ. ಯಾಕೆ? ಧ್ರುವೀಯ ಯಾಕೆ? ಕಾರಣ ಕೊಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕ್ಲೋರಿನ್ ಅಣು ಅಂದ್ರೆ ಕ್ಲೋರಿನ್ ತನ್ನಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳನ್ನ ಕ್ಲೋರಿನ್ ನೊಂದಿಗೆ ವರ್ತಿಸಿ, ಕ್ಲೋರಿನ್ ಅಣು ತನ್ನಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳನ್ನ ಕ್ಲೋರಿನ್ ನೊಂದಿಗೆ ವರ್ತಿಸಿ ಸಂಪೂರ್ಣವಾಗಿ ಹಂಚಿಕೊಂಡಿದೆ. ಸಂಪೂರ್ಣವಾಗಿ ಏನ್ ಮಾಡಿದೆ? ಹಂಚಿಕೊಂಡಿದೆ. ಆದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಏನಾಗ್ತದಂದ್ರೆ ಕ್ಲೋರಿನ್ ಸಂಪೂರ್ಣವಾಗಿ ತನ್ನಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನ ಹೈಡ್ರೋಜನ್ ನೊಂದಿಗೆ ಹಂಚಿಕೊಂಡಿರುವುದಿಲ್ಲ. ಸಂಪೂರ್ಣವಾಗಿ ತನ್ನಲ್ಲಿರುವಂತಹ ಹೈಡ್ರೋಜನ್ಗಳನ್ನ ಮಾಡಿರಲ್ಲ, ಹಂಚಿಕೊಂಡಿರೋದಿಲ್ಲ. ಅದಕ್ಕೆ ಏನು? ಕ್ಲೋರಿನ್ ಅಣು ಅಧ್ರುವೀಯ, ಎಲ್ಲಾನು ಹಂಚ್ಕೊಂಡೈತಿ. ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಹೈಡ್ರೋಜನ್ ಕ್ಲೋರೈಡ್ ಏನೋ ಒಂದು ಇಲೆಕ್ಟ್ರಾನ್ಗಳು ಹಂಚ್ಕೊಂಡು ಸಂಯುಕ್ತ ಆಗಿದ್ರು ಅದರಲ್ಲಿರುವಂತಹ ಕ್ಲೋರಿನ್ ಸಂಪೂರ್ಣವಾಗಿ ಹೈಡ್ರೋಜನ್ ನೊಂದಿಗೆ ತನ್ನ ಇಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿಲ್ಲ. ಯಾಕ? ಕ್ಲೋರಿನ್ ನ ಇಲ್ಲಿ ಏನಾಗಿದೆ ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ನಲ್ಲಿ ಕ್ಲೋರಿನ್ ನ ಇಲೆಕ್ಟ್ರೋನೆಗೆಟಿವಿಟಿ, ವಿದ್ಯುತ್ ಋಣೀಯತೆಯ ಪ್ರಮಾಣ ಹೆಚ್ಚಾಗಿದೆ. ಏನಾಗಿದೆ? ವಿದ್ಯುತ್ ಋಣೀಯತೆ ಪ್ರಮಾಣ ಹೆಚ್ಚಾಗಿದೆ. ವಿದ್ಯುತ್ ಋಣೀಯತೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕ್ಲೋರಿನ್, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿರುವಂತಹ ಕ್ಲೋರಿನ್ ಏನು? ಅಧ್ರುವೀಯ, ಸಂಪೂರ್ಣವಾಗಿ ತನ್ನಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಡೋದಿಲ್ಲ ಅಥವಾ ತೆಗೆದುಕೊಳ್ಳೋದಿಲ್ಲ. ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಅದು ಅಧ್ರುವೀಯ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂದ್ರೆ, ಪ್ರೋಫೀನ್ಗೆ ಹೈಡ್ರೋಜನ್ ಕ್ಲೋರೈಡ್ ಅಣುವನ್ನು ಸಂಕಲಿಸಿದಾಗ ದೊರೆಯುವ ಪ್ರಧಾನ ಉತ್ಪನ್ನ ಹೆಸರಿಸಿರಿ. ಪ್ರೋಫೀನ್ಗೆ ಹೈಡ್ರೋಜನ್ ಕ್ಲೋರೈಡ್ ಅಣುವನ್ನು ಸಂಕಲಿಸಿದಾಗ ದೊರೆಯುವ ಪ್ರಧಾನ ಉತ್ಪನ್ನ ಹೆಸರಿಸಿ ಮತ್ತು ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದ್ದಾರೆ. ಪ್ರೋಫೀನ್ ಅಲ್ಕಿನ್ಗೆ ಉದಾಹರಣೆ. ಹಾಗಾದ್ರೆ ಪ್ರೋಫೀನ್ ನ ಸೂತ್ರ C3H6. ಪ್ರೋಫೇನ್ ಆದ್ರೆ C3H8. ಪ್ರೋಫೈನ್ ಆದ್ರೆ C3H4. ಇಲ್ಲಿ ಪ್ರೋಫೀನ್ ಕೊಟ್ಟಿದ್ದಾರೆ ಅವರು. ಪ್ರೋಫೀನ್ ಯಾವ್ದರೊಂದಿಗೆ ವರ್ತಿಸಿ? ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಏನಾಗ್ತದಂದ್ರ ಕ್ಲೋರೋಪ್ರೋಫೇನ್ ಆಗ್ತದ. C3H5Cl ಕ್ಲೋರೋಪ್ರೋಫೇನ್. ಆಮೇಲೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಏನ್ ಬಿಡುಗಡೆ ಮಾಡ್ತದ? ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಉತ್ಪನ್ನ ಹೆಸರಿಸಿ ಅಂತ ಹೇಳಿದ್ರೆ ಉತ್ಪನ್ನ ಯಾವುದು? ಕ್ಲೋರೋಪ್ರೋಫೇನ್ ಜೊತೆಗೆ ಹೈಡ್ರೋಜನ್ ಅನಿಲ. ಹೌದಾ? ಇದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಒಂದು ಸ್ವಲ್ಪ ನನ್ಗೆ ಏನ್ ಮಾಡಿದ್ರೆ ಫೀಡ್ಬ್ಯಾಕ್ ಕೊಟ್ಟರೆ ನಾನು ಡೈರೆಕ್ಟ್ ಆಗಿ ನನ್ನದೇ ಆನ್ಸರ್ ಬರ್ದಿದ್ದೀನಿ. ಹೌದಾ? ಇದು ಈ ತರನು ಬರಲ್ಲ ಅಂತ ಯಾರಾದ್ರೂ ಹೇಳ್ಬೋದು. ಯಾಕಂದ್ರೆ ನಾನು ಇದಕ್ಕೇನು ಸೈಡ್ ಟೆಕ್ಸ್ಟ್ ಬುಕ್ ಯಾವುದನ್ನ ರೆಫರ್ ಮಾಡಿಲ್ಲ. ಹೌದಾ? ನೆಕ್ಸ್ಟ್, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಯಾವ ಸಮೀಕರಣ ನೋಡ್ರಿ. ಮೊದಲನೇದು ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಗಾಳಿಯಲ್ಲಿ ಮ್ಯಾಗ್ನೇಷಿಯಂ ಉರಿಸಿದಾಗ, ಡೆಡ್ ಈಸ್ ಇದು. ಹೌದಾ? ಪ್ರೈಮರಿ ಹುಡುಗರು ಕೇಳುವಂತ ಕ್ವಶನ್ಸ್ ಇದು. ಗಾಳಿಯಲ್ಲಿ ಮ್ಯಾಗ್ನೇಷಿಯಂ ಅನ್ನು ಉರಿಸಿದಾಗ ಏನು ಪ್ರಖರವಾದ ಜ್ವಾಲೆಯನ್ನು ಕೊಡ್ತಾ ಮ್ಯಾಗ್ನೇಷಿಯಂ ಉರಿತಾ ಬೂದಿಯನ್ನು ಉಂಟು ಮಾಡ್ತದೆ.
ಬೂದಿಯನ್ನ ಉಂಟು ಮಾಡ್ತದೆ. ಹಾಗಾದ್ರೆ ಅದರ ರಾಸಾಯನಿಕ ಸಮೀಕರಣ ಮ್ಯಾಗ್ನೀಷಿಯಂ ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡ್ತದೆ. ಇದನ್ನು ಸರಿದೂಗಿಸಿರೋಣ ಅಂತ ಹೇಳಿದಾರ. ಇಲ್ಲಿ ಆಕ್ಸಿಜನ್ ಎಷ್ಟಿದಾವೆ? 2 ಇದಾವೆ. ಅದಕ್ಕೆ ಇಲ್ಲಿ 2 ತಗೋತೀನಿ. ಅದು ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಮ್ಯಾಗ್ನೀಷಿಯಂ ಇರ್ತದೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎ. ಹೌದಾ? ನೆಕ್ಸ್ಟ್ ಮೀಥೇನ್ ಸಂಪೂರ್ಣ ದಹನ. ಹೌದಾ? ಇದು ಕೂಡ ರೆಡಿ ಇರ್ತದೆ. ಮೀಥೇನ್ ಸಂಪೂರ್ಣ ದಹನವಾಗಿದೆ ಅಂದ್ರೆ ಯಾವಾಗ ಸಂಪೂರ್ಣ ದಹನ ಇರ್ತದವ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತದ. ಯಾವಾಗ ಏನು ಅಸಂಪೂರ್ಣ ದಹನ ಇರ್ತದ ಅವಾಗ ಏನಾಗಿರ್ತದ? ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಕಣಗಳು ಬಿಡುಗಡೆ ಆಗಿರ್ತಾವ. ಹಂಗಾದ್ರೆ ಏನು ಮೀಥೇನ್ ಸಂಪೂರ್ಣ ದಹನವಾದಾಗ ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನೇನು ಕೊಡ್ತದ? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಉಷ್ಣ ರೂಪದಲ್ಲಿ ಶಕ್ತಿ. ಉಷ್ಣ ರೂಪದಲ್ಲಿ ಏನ್ ಕೊಡ್ತದ? ಶಕ್ತಿಯನ್ನ ಬಿಡುಗಡೆ ಮಾಡ್ತದ. ಹೌದಾ? ಏನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದಾರೆ. ಸರಿದೂಗಿಸ್ಬೋದು. ಇಲ್ಲಿ ಎಷ್ಟಿದಾವ? ಕಾರ್ಬನ್ ಒಂದಿದೆ, ಕಾರ್ಬನ್ ಒಂದಿದೆ. ಹೈಡ್ರೋಜನ್ ಇಲ್ಲಿ 2 ಇದಾವ. ಹಂಗಾದ್ರೆ ಇದು ಹೈಡ್ರೋಜನ್ ಇಲ್ಲಿ 4 ಇದಾವ. ಹಂಗಾದ್ರೆ ಇಲ್ಲಿ 2 ತಗೋತೀನಿ. 2 2 4. ಆಮೇಲೆ ಆಕ್ಸಿಜನ್ ಎಷ್ಟಿದಾವ? ಇಲ್ಲಿ 2 ಇದಾವ, ಇಲ್ಲಿ 2 ಇದಾವ, 4 ಇದಾವ. ಹಂಗಾದ್ರೆ 2 2 4 ಮುಗಿತು. ಹೌದಾ? ಇದೇನಪ್ಪ ಅಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಇನ್ನ ನೆಕ್ಸ್ಟ್ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಗಾಳಿಯ ಒತ್ತಡ ಮತ್ತು ಉಷ್ಣತೆಗೆ ಸಂಬಂಧಪಟ್ಟಿದೆ. ಅದನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಡಿಸ್ಕಸ್ ಮಾಡೋಣ. ಒಂದು ನಿರ್ದಿಷ್ಟ ರಾಶಿಯ ಅನಿಲವು 293 ಕೆಲ್ವಿನ್ ಮತ್ತು 100 ಕಿಲೋ ಪಾಸ್ಕಲ್ ಒತ್ತಡದಲ್ಲಿ 450 cm3 ಗಾತ್ರವನ್ನು ಹೊಂದಿದೆ. ಅದೇ ತಾಪದಲ್ಲಿ ಯಾವ ಒತ್ತಡದಲ್ಲಿ ಅನಿಲವು 2000 cm3 ಆಗುವುದು? ಇಲ್ಲಿ ಏನಪ್ಪಾ ಅಂದ್ರೆ ನಿರ್ದಿಷ್ಟವಾದ ಒತ್ತಡವನ್ನು ಕೊಟ್ಟಿದ್ದಾರೆ, ನಿರ್ದಿಷ್ಟವಾದ ಗಾತ್ರವನ್ನು ಕೊಟ್ಟಿದ್ದಾರೆ. ಗಾತ್ರ ಹೆಚ್ಚಾಗಿದೆ, ಹಂಗಾದ್ರೆ ಒತ್ತಡ ಏನಾಗ್ತದೋ? ಗಾತ್ರ ಹೆಚ್ಚಾಗಿದೆ, ಹಂಗಾದ್ರೆ ಒತ್ತಡ ಏನಾಗ್ತದೋ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಬಿಡಿಸ್ತಾ ಹೋಗೋಣ. ಈ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಮೊದಲು ನಾವು ಬಾಯ್ಲ್ ನಿಯಮವನ್ನು ತಿಳ್ಕೊಳ್ಬೇಕು. ಬಾಯ್ಲ್ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದ ತಾಪದಲ್ಲಿ ನಿರ್ದಿಷ್ಟ ಗಾತ್ರದ ಅನಿಲವು ಅದರ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ನಿರ್ದಿಷ್ಟ ತಾಪದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲವು ಅಥವಾ ನಿರ್ದಿಷ್ಟ ಗಾತ್ರದ ಅನಿಲವು ಅದರ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಹಾಗಾದ್ರೆ P ಪ್ರಪೋರ್ಷನಲ್ ಟು 1/V. P ಪ್ರಪೋರ್ಷನಲ್ ಟು 1/V ಸೂತ್ರ ಹೇಗೆ ಇದು ಮಾಡ್ತೀವಿ ಅಂತ. ಹಾಗಾದ್ರೆ P ಪ್ರಪೋರ್ಷನಲ್ ಟು 1/V ಇದ್ದಿದ್ದನ್ನ PV ಇಸ್ ಈಕ್ವಲ್ ಟು K ಕಾನ್ಸ್ಟಂಟ್ ಅಂತ ಹೇಳ್ತೀವಿ. K ಕಾನ್ಸ್ಟಂಟ್ ಹೇಳ್ತೀವಿ. ಹಾಗಾದ್ರೆ ಇದೇ ಸೂತ್ರವನ್ನ PV ಇಸ್ ಈಕ್ವಲ್ ಟು K ಏನಿದೆಯಲ್ಲ P1 V1 ಇಸ್ ಈಕ್ವಲ್ ಟು P2 V2 ಅಂತ ಮಾಡ್ಕೋಬಹುದು. ಇಲ್ಲಿ P1 ಇನಿಷಿಯಲ್ ಪ್ರೆಷರ್, V1 ಇನಿಷಿಯಲ್ ವ್ಯಾಲ್ಯೂಮ್, P2 ಫೈನಲ್ ಪ್ರೆಷರ್, V2 ಫೈನಲ್ ವ್ಯಾಲ್ಯೂ. ಇನ್ನು ನಮ್ಮ ಲೆಕ್ಕದಲ್ಲಿ ಕೊಟ್ಟಂತಹ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಮೊದಲು ನೋಡ್ಕೊಳ್ಳೋಣ. ಹೌದಾ? P1 ಕೊಟ್ಟಿದ್ದಾರೆ. ಹಾಗಾದ್ರೆ P1 ಎಷ್ಟು ಕೊಟ್ಟಿದ್ದಾರೆ? P1 ಅನ್ನ ಎಷ್ಟು? 100 ಕಿಲೋ ಪಾಸ್ಕಲ್. ಆಮೇಲೆ V1 ಕೊಟ್ಟಿದ್ದಾರೆ. V1 ಎಷ್ಟಿದೆ? ಹೌದಾ? 450 cm3. 450 cm3. ಏನ್ ಕಂಡುಹಿಡಿಬೇಕಾಗಿದೆ? P2 ಕಂಡುಹಿಡಿಬೇಕಾಗಿದೆ. P2 ಏನ್ ಮಾಡ್ಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ. V2 ಕೊಟ್ಟಿದ್ದಾರೆ. V2 2000 cm3. 2000 cm3. ಹಾಗಾದ್ರೆ ಈ ಬೆಲೆಗಳನ್ನ ಇದರಲ್ಲಿ ಹಾಕೊಳ್ಳಬೇಕಾದ್ರೆ ನಾವೇನ್ ಕಂಡುಹಿಡಬೇಕಾಗಿದೆ? P2 ಕಂಡುಹಿಡಬೇಕಾಗಿದೆ. P2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾದ್ರೆ ಫಾರ್ಮುಲಾ ಏನು ಬರೀಬಹುದು? P2 is equal to P1 V1. P2 is equal to P1 V1 divided by V2. ಹಾಗಾದ್ರೆ P1 V1 ಎಷ್ಟಿದೆ? 100 ಕಿಲೋ ಪಾಸ್ಕಲ್ ಇಂಟು V1 ಎಷ್ಟಿದೆ? 450 cm3 divided by V2 ಎಷ್ಟಿದೆ? 2000 cm3. ಹಾಗಾದ್ರೆ 0 0 0 0 0 0 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿತು? ಉಳಿದಿದ್ದೇನು? 450 ಇದ್ದಿದ್ದು 45 ಉಳಿದಿದೆ. 45 ಡಿವೈಡೆಡ್ ಬೈ 2. ಹಾಗಾದ್ರೆ 45 ಡಿವೈಡೆಡ್ ಬೈ 2 P2 ಏನಾಗ್ತದೆ ಅಂದ್ರೆ 45 ಡಿವೈಡೆಡ್ ಬೈ 2 ಅಂದ್ರೆ 22.5 ಕಿಲೋ ಪಾಸ್ಕಲ್.
ಇದೇನಪ್ಪ ಅಂದ್ರೆ ಹಂಸ. ಒಂದು ನಿರ್ದಿಷ್ಟ ತಾಪದಲ್ಲಿ ಒಂದು ನಿರ್ದಿಷ್ಟ ಗಾತ್ರದ ಅನಿಲದ ರಾಶಿಯು ಅದರ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಅದಕ್ಕೆ ಅನುಗುಣವಾಗಿ ಪ್ರಪೋರ್ಷನಲ್ ಟು 1/v. ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮುಲಾನು ಪಿ ವಿ ಇಸ್ ಈಕ್ವಲ್ ಟು ಕೆ. ಕೆ ಕಾನ್ಸ್ಟೆಂಟ್ ಯಾವತ್ತು ಇದು ಫಿಕ್ಸ್ ಆಗಿರ್ತದೆ. ಹಾಗಾದ್ರೆ P1 V1 ಇಸ್ ಈಕ್ವಲ್ ಟು P2 V2. ಹೌದಾ? ಕೊಟ್ಟಂತ ಲೆಕ್ಕದಲ್ಲಿ ಏನು ಡಾಟಾ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಬಿಡಿಸ್ತಾಕೋದ್ವಿ. ಹೌದಾ? ಹಾಗಾದ್ರೆ ಅಂತಿಮ ಒತ್ತಡ P2 ಎಷ್ಟಪ್ಪ? ಅಂತಿಮ ಒತ್ತಡ ಎಷ್ಟು ಬೇಕಾಗ್ತದ? 2000 cm3 ಇರಬೇಕಾದ್ರೆ 22.5 ಕಿಲೋ ಪಾಸ್ಕಲ್. ಅಂದ್ರೆ ಒತ್ತಡ ಏನಾಗ್ತದೆ? ಕಡಿಮೆ ಆಗ್ತದೆ. ಒತ್ತಡ ಕಡಿಮೆ ಆದಂತೆ ಗಾತ್ರ ಹೆಚ್ಚಾಗ್ತದೆ. ಗಾತ್ರ ಹೆಚ್ಚಾಗಿದೆ ಅಂದ್ರೆ ಒತ್ತಡ ಕಡಿಮೆ ಆಗಿದೆ. ವಿಲೋಮಾನುಪಾತ. ಒಂದು ಇನ್ನೊಂದಕ್ಕೇನು ವಿಲೋಮಾನುಪಾತ. ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ಅನ್ನು ಬಿಡಿಸೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ. ಹೌದಾ? ನಾ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಪಟ್ಟಿ ಮಾಡ್ತಾ ಹೋಗೋಣ. ಲೈಂಗಿಕ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಮತ್ತು ನಿಷೇಚನ ಕ್ರಿಯೆಯಿಂದ ಏನಾಗ್ತದೆ ಅಂದ್ರೆ ಸಂತಾನೋತ್ಪತ್ತಿ ನಡೀತದೆ. ಲೈಂಗಿಕ ಕ್ರಿಯೆಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಮತ್ತು ನಿಷೇಚನ ಕ್ರಿಯೆಯಿಂದ ಏನಾಗ್ತದೆ? ಸಂತಾನೋತ್ಪತ್ತಿ ನಡೀತದೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವುದೇ ಲಿಂಗಾಣುಗಳ ಪಾತ್ರವಿಲ್ಲದೆ ಜೀವಿಯ ದೇಹದ ಒಂದು ಭಾಗದಿಂದ ಅಥವಾ ಒಂದು ಜೀವಕೋಶದಿಂದ ಏನಾಗ್ತದೆ ಅಂದ್ರೆ ಸಂತಾನೋತ್ಪತ್ತಿ ನಡೀತದೆ. ಇದು ಒಂದು ವ್ಯತ್ಯಾಸ. ಎರಡನೇ ವ್ಯತ್ಯಾಸ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮರಿಜೀವಿಗಳು ಪೋಷಕರನ್ನ ಹೋಲಬಹುದು, ಹೋಲದೆ ಇರಬಹುದು. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಮರಿಜೀವಿಗಳು ಕಂಪಲ್ಸರಿಯಾಗಿ ಪೋಷಕರನ್ನು ಹೋಲುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿ ಭಿನ್ನತೆಗೆ ಕಾರಣವಾಗುತ್ತದೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಭಿನ್ನತೆಗೆ ಕಾರಣವಾಗುವುದಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿ ಉತ್ಪರಿವರ್ತನೆಗೆ ಕಾರಣವಾಗುತ್ತದೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಉತ್ಪರಿವರ್ತನೆಗೆ ಕಾರಣ ಆಗುವುದಿಲ್ಲ. ಆಮೇಲೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಉನ್ನತ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಉಂಟಾಗ್ತದ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕೆಳಮಟ್ಟದ ಜೀವಿಗಳಲ್ಲಿ ಉಂಟಾಗ್ತದೆ. ನೀವು ಎಕ್ಸಾಮ್ದಲ್ಲಿ ಒಂದು 2-3 ಬರೆದ್ರೆ ಸಾಕು. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತೆ ಯಾವುದು? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಈಗ ಉಪಯೋಗಿಸಿ ನೆಕ್ಸ್ಟ್ ಕ್ವಶನ್ 73 ಕ್ವಶನ್ ನಂಬರ್ 72 ಲೈಂಗಿಕ ಅಲೈಂಗಿಕ. ಈಗ ಕ್ವಶನ್ ನಂಬರ್ 73 ಏನಿದೆಪ್ಪ ಅಂದ್ರೆ ಜನರಲ್ ಕ್ವಶನ್ ಇದೆ, ನೀವೇ ಬಿಡಿಸಬಹುದು. ನಾನು ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಪ್ರತಿಯೊಬ್ಬರು ಆನ್ಸರ್ ಏನಾಗ್ತದೆ ಬದಲಾಗ್ತದೆ. ಉಪಯೋಗಿಸಿ ಬಿಸಾಡುವಂತಹ ಸಂಸ್ಕೃತಿಯು ಹಾನಿಕಾರಕ ಕೀಟಗಳು ಮತ್ತು ದಂಶಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗುತ್ತದೆ. ಉಪಯೋಗಿಸಿ ಬಿಸಾಡುವಂತ ವಸ್ತುಗಳು ಯಾವುದು? ಮೊದಲು ಪ್ಲಾಸ್ಟಿಕ್ ಆಗಿರ್ಬೋದು, ಪ್ಲಾಸ್ಟಿಕ್ ಚೀಲ ಆಗಿರ್ಬೋದು, ಪ್ಲಾಸ್ಟಿಕ್ ಕೊಡ ಆಗಿರ್ಬೋದು, ಪಿಜ್ಜಾ ಬಾಕ್ಸ್ ಆಗಿರ್ಬೋದು, ನಾವು ತಂಪು ಪಾನೀಯಗಳನ್ನು ಸೇವಿಸಿ ಏನು ಬಿಸಾಡ್ತೀವಲ್ಲ ಅಂತ ಬಾಟಲ್ಗಳಾಗಿರ್ಬೋದು. ಇವು ಏನಪ್ಪಾ ಅಂದ್ರೆ ಬಳಸಿ ಬಿಸಾಡುವಂತ ವಸ್ತುಗಳು. ಈ ಬಳಸಿ ಬಿಸಾಡುವಂತ ವಸ್ತುಗಳಿಂದ ಕೀಟಗಳು ಮತ್ತು ದಂಶಗಳು ಹೆಂಗಾಗ್ತಾವ ಅನ್ನೋದನ್ನ ವಿವರಿಸಿ ಬರೀಬೇಕು. ನಾನು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ವಿವರಿಸ್ತಾ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ 40 ಮೈಕ್ರಾನ್ಗಿಂತ ದಪ್ಪದಂತ ನಾವು ಪ್ಲಾಸ್ಟಿಕ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಿರಾಣಿ ಸ್ಟೋರ್ಗಳಿಂದ ತರ್ತೀವಿ. ಹೌದಾ? ಅಥವಾ ಹೋಟೆಲ್ಗಳಿಂದ ಆಹಾರವನ್ನು ತರ್ತೀವಿ. ಹೌದಾ? ಆ ಕಿರಾಣಿ ಸ್ಟೋರ್ದಿಂದ ತಂದಂತಹ ಪದಾರ್ಥಗಳು ಅಥವಾ ಹೋಟೆಲ್ನಿಂದಂತ ಪದಾರ್ಥಗಳು ನಮ್ಗೆ ಎಷ್ಟು ಬೇಕಾದಷ್ಟು ಬಳಸ್ಕೊಂಡು ಹೆಚ್ಚಾದದ್ದನ್ನ ಏನ್ ಮಾಡ್ತೀವಿ ಅಂದ್ರೆ ಹಂಗೆ ಹೊರಗೆ ಬಿಸಾಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಅವೇನಾದ್ರೂ ಆಹಾರ ಧಾನ್ಯಗಳಾದ್ರೆ ಅಥವಾ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳಾದ್ರೆ, ಹೌದಾ, ದಂಶಗಳಂದ್ರೆ ಏನು? ಇಲಿ ಹೆಗ್ಗನ ಇಂತಹ ಜೀವಿಗಳು ತಿಂದು ತಮ್ಮ ಸಂತತಿಯನ್ನು ಏನ್ ಮಾಡಿಸ್ಕೊಂಡ್ಬಿಡ್ತಾವ? ಹೆಚ್ಚು ಮಾಡ್ಕೊಂಡ್ಬಿಡ್ತಾವ. ಫಾರ್ ಎಕ್ಸಾಂಪಲ್ ಆಹಾರ ಪದಾರ್ಥ ಆದ್ರೆ ಅದ್ರಲ್ಲಿ ಲಾರ್ವಾಗಳು ಹುಡ್ತಾವ. ಆ ಲಾರ್ವಾಗಳು ಏನ್ ಮಾಡ್ತಾವ? ಕೀಟಗಳ ಹುಟ್ಟುವಿಗೆ ಕಾರಣ ಆಗ್ತಾವ. ಹೌದಾ? ಇದರಿಂದ ರೋಗಗಳಿಗೆ ಬಾಧೆಗಳು ಬರುವಂತ ಸಾಧ್ಯತೆ, ಇಂತಹ ಸಂಸ್ಕೃತಿಯನ್ನು ಬಳಸೋದ್ರಿಂದ ರೋಗಗಳು ಬರುವಂತ ಸಾಧ್ಯತೆ ಏನಾಗ್ತದೆ? ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಪ್ಲಾಸ್ಟಿಕ್ ಕೊಡ ಎಕ್ಸಾಂಪಲ್ ತಗೊಂಡು ಹೇಳೋಣ. ಪ್ಲಾಸ್ಟಿಕ್ ಕೊಡ ನಮ್ಗೆ ಯಾವಾಗ ಬಳಸಲಿಕ್ಕೆ ಯೋಗ್ಯವಾಗಿದೆ ಅಲ್ಲಿ ಬಳಸ್ತೀವಿ, ಒಡೆದ ಅದನ್ನ ಹಂಗೆ ಹೊರಗೆ ಚೆಲ್ ಬಿಡ್ತೀವಿ. ಹೌದಾ? ಮಳೆ ಆದಾಗ ನೀರು ಅದರಲ್ಲಿ ಸಂಗ್ರಹ ಆಗ್ತದ. ಆ ಸಂಗ್ರಹ ಆದಂತ ನೀರಿನಲ್ಲಿ ಸೊಳ್ಳೆಗಳು ಹುಟ್ಕೊಂಡು ಕೀಟಗಳ ಬಾಧೆ ಏನಾಗ್ತದೆ? ಹೆಚ್ಚಾಗ್ತದೆ. ಅದೇ ರೀತಿಯಾಗಿ ಬಳಸಿ ಬಿಸಾಡುವಂತಹ ಪಾನೀಯಗಳ ಬಾಟಲ್ಗಳು, ತಂಪು ಪಾನೀಯ ಬಾಟಲ್ಗಳು, ಅವು ಕೂಡ ಕೀಟಗಳ ಹೆಚ್ಚಾಗ್ಲಿಕ್ಕೆ ಏನಾಗ್ತವ? ಕಾರಣ ಆಗ್ತವ. ಫಾರ್ ಎಕ್ಸಾಂಪಲ್
ಹೋಮ್ ಡೆಲಿವರಿ ಸಿಕ್ಕಂಥ ಪಿಜ್ಜಾ ಬಾಕ್ಸು, ಬಳಸಿ ಬಿಸಾಡುವಂಥ ಪಿಜ್ಜಾ ಬಾಕ್ಸ್ ಆಗಿರ್ಬೋದು, ಆಹಾರ ಪದಾರ್ಥ ತರ್ತೀವಿ, ನಮ್ಗೆ ಎಷ್ಟು ಬೇಕಾದಷ್ಟು ತಿಂತೀವಿ, ಅದರಲ್ಲಿ ಏನೋ ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನು ತಂದು ಹಂಗೆ ಹೊರಗೆ ಬಿಸಾಡ್ತೀವಿ. ಇದರಿಂದ ಧ್ವಂಸಕಗಳು, ಇಲಿ, ಹೆಗ್ಗಣ, ಹೌದಾ, ಆಹಾರ ಪದಾರ್ಥಗಳಲ್ಲಿ ಹುಟ್ಟುವಂಥ ನುಸಿ, ಇಂತಹವುಗಳ ಸಂಖ್ಯೆ ಹೆಚ್ಚಾಗಿ ಅವು ಆಹಾರ ಪದಾರ್ಥಗಳನ್ನು ಹಾಳು ಮಾಡುವಂಥದ್ದು ಅಥವಾ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕೆ ಬಳಸಿ ಬಿಸಾಡುವಂಥ ಸಂಸ್ಕೃತಿ ಏನು ಮಾಡ್ತದೆ ಅಂದರೆ ಧ್ವಂಸಕಗಳು ಮತ್ತು ಕೀಟಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ನೀವು ಒಂದು ಎರಡು ಎಕ್ಸಾಂಪಲ್ ತಗೊಂಡು, ಪ್ಲಾಸ್ಟಿಕ್ ಕೊಡನೋ ಅಥವಾ ಏನೋ ಪ್ಲಾಸ್ಟಿಕ್ ಬಾಟಲ್ಲೋ ಅಥವಾ ಏನೋ 40 ಮೈಕ್ರಾನ್ಗಿಂತ ಹೆಚ್ಚಿರುವಂಥ ಪ್ಲಾಸ್ಟಿಕ್ನ ದಿನಸಿ ಚೀಲಗಳಾಗಿರ್ಬೋದು ಅಥವಾ ಹೋಟೆಲ್ನ ಚೀಲಗಳನ್ನ ಎಕ್ಸಾಂಪಲ್ ತಗೊಂಡು ಒಂದು 4-5 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಹೌದಾ, ಅಲ್ಲಿ ಇಂಪಾರ್ಟೆಂಟ್ ಇರೋದು ಬಳಸಿ ಬಿಸಾಡುವಂಥ ವಸ್ತುಗಳು. ಆ ವಸ್ತುಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡು ನೀವು ಏನಾದರೂ ಆನ್ಸರ್ ಬರ್ತಿದ್ದರೆ ಫುಲ್ ಮಾರ್ಕ್ಸ್ ಸಿಗಲೇಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 74. ಕ್ವಶನ್ ನಂಬರ್ 74, ಕಾಲರಾ ಮತ್ತು ಟೈಫಾಯ್ಡ್ ರೋಗವನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನು ಹೆಸರಿಸಿ. ಹೌದಾ, ಕಾಲರಾ ಮತ್ತು ಟೈಫಾಯ್ಡ್ ರೋಗವನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನು ಹೆಸರಿಸಿ. ಕಾಲರಾ, ವೈಬ್ರಿಯೋ ಕಾಲರೆ, ಆಮೇಲೆ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫಿ. ಫಾರ್ ಎಕ್ಸಾಂಪಲ್ ಒಂದು ಕಡೆ ಏನು ಮಾಡ್ಕೊಂಡ್ಬಿಟ್ರಿ ಅಂದರೆ ಈ ರೋಗಗಳನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣು ಜೀವಿಗಳು, ಹೌದಾ, ಆಮೇಲೆ ಅದನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ ಹೆಸರು ರೋಗ, ಸೂಕ್ಷ್ಮಾಣುಜೀವಿಗಳು. ಈ ರೀತಿಯಾಗಿ ನೀವು ಒಂದು ಕಡೆ ಸಂಗ್ರಹಿಸ್ಕೊಂಡು ಇಟ್ಕೊಂಡಿದ್ದೆ ಆದರೆ ಇನ್ನೂ ಹೆಚ್ಚು ಉಪಯೋಗ. ಫಾರ್ ಎಕ್ಸಾಂಪಲ್ ಈಗ ನಾವು ಏಡ್ಸ್ ಅಂತ ಹೇಳ್ತೀವಿ. ಏಡ್ಸ್ ಅನ್ನೋದು ರೋಗ, ಅದನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ HIV, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅದೇ ರೀತಿಯಾಗಿ ಹೆಪಟೈಟಿಸ್ ಬಿ ಅನ್ನು ಉಂಟು ಮಾಡುವಂಥ ಹೆಪಟೈಟಿಸ್ ಬಿ ವೈರಸ್. ಹೌದಾ, ಈ ರೀತಿಯಾಗಿ ಹೌದಾ, ಕಾಲರಾ, ಇಲ್ಲಿ ಈಗ ಕಾಲರಾ ಕೊಟ್ಟಿದ್ದಾರೆ, ಏನು ವೈಬ್ರಿಯೋ ಕಾಲರೆ. ಟೈಫಾಯ್ಡ್ ಕೊಟ್ಟಿದ್ದಾರೆ, ಯಾವುದು ಸಾಲ್ಮೊನೆಲ್ಲಾ ಟೈಫಿ. ಹೌದಾ, ಆಮೇಲೆ ಕ್ಷಯ ರೋಗ ಕೊಟ್ಟಾರೆ, ಧನುರ್ವಾಯು ಆದರೆ ಕ್ಲಾಸ್ಟ್ರಿಡಿಯಂ ಟಿಟ್ನಿ. ಕ್ಷಯ ರೋಗ ಆದರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ. ಈ ರೀತಿಯಾಗಿ ಅವುಗಳನ್ನು ಒಂದು ಸ್ವಲ್ಪ ರೀಮೆಮೊರೈಸ್ ಮಾಡ್ಕೊಳ್ಳುವಂಥದ್ದನ್ನ ಮಾಡಿಕೊಡ್ರಿ. ಯಾವುದು ರೋಗ, ಅದನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ, ಅದರ ಹೆಸರು. ಹೌದಾ, ವೆರಿ ಇಂಪಾರ್ಟೆಂಟ್ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೌದಾ, ನೆಕ್ಸ್ಟ್ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ? ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಿದೆ. ಕ್ವಶನ್ ನಂಬರ್ 83. ಲಕ್ಷ ಕೊಡ್ರಿ. ಏನು ಕೆಳಗಿನ ಸಂದರ್ಭಗಳಲ್ಲಿ ಪ್ರತಿಬಿಂಬದ ಸ್ಥಾನ ಬರೆಯಿರಿ ಅಂತ ಹೇಳಿದ್ದಾರೆ. ಕೆಳಗಿನ ಸಂದರ್ಭಗಳನ್ನು ಕೊಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬ ಎಲ್ಲೆಲ್ಲಿ ಉಂಟಾಗ್ತದೋ ಅನ್ನೋದನ್ನ ಬರೀರಿ ಅಂತ ಹೇಳ್ತಾರೆ. ಪ್ರತಿಬಿಂಬ ಎಲ್ಲೆಲ್ಲಿ ಉಂಟಾಗ್ತದ ಅನ್ನೋದನ್ನ ಬರೀರಿ ಅಂತ ಹೇಳ್ತಾರೆ. ಹೌದಾ, ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇದು, ವಸ್ತುವನ್ನು ಪೀನ ಮಸೂರದ 2F ಗಿಂತ ಆಚೆಗಿಟ್ಟಾಗ. ವಸ್ತುವನ್ನು ಎಲ್ಲಿ 2F ಗಿಂತ ಆಚೆಗೆ ಇಟ್ಟಾಗ. ಲಕ್ಷ ಕೊಡ್ರಿ. ಹೌದಾ, ವಸ್ತುವನ್ನು ಪೀನ ಮಸೂರದ 2F ಗಿಂತ ಆಚೆಗೆ ಇಟ್ಟಾಗ. ಹಾಗಾದ್ರೆ ನಮಗೆ ಮೊದಲು ಮಸೂರಗಳಲ್ಲಿ ಮತ್ತು ದರ್ಪಣಗಳಲ್ಲಿ, ಪೀನ ಮಸೂರ ಮತ್ತು ನಿಮ್ನ ಮಸೂರ ಇವುಗಳಲ್ಲಿ ಉಂಟಾಗುವಂತ ಪ್ರತಿಬಿಂಬಗಳ ಬಗ್ಗೆ ಗೊತ್ತಿರಬೇಕು. ಯಾವ ಸ್ಥಾನದಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಾಗ ಏನೇನು ಆಗ್ತದೋ ಅನ್ನೋದು ಮೊದಲು ಗೊತ್ತಿರಬೇಕು. ಅದೇ ರೀತಿಯಾಗಿ ದರ್ಪಣಗಳು. ಹೌದಾ, ಸಾಧ್ಯ ಆದರೆ ನೋಡೋಣ. ಯಾಕಂದ್ರೆ ಯಾರು ಈಗ ಜಸ್ಟ್ BEd ಮುಗಿಸಿ, ಡಿಗ್ರಿ ಮುಗಿಸಿ BEd ಮುಗಿಸಿ ಇಂಥ ಕಾಂಪಿಟೇಟಿವ್ ಫೇಸ್ ಮಾಡೋರಿದ್ರೆ ಅವ್ರಿಗೆ CBZ ಅವರು ಮುಖ್ಯವಾಗಿ ಅವ್ರಿಗೆ ಏನಾಗ್ತದೆ ಅಂದ್ರೆ ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಇದಕ್ಕೆ ಸೆಪ್ರೇಟ್ ವಿಡಿಯೋ ಸಾಧ್ಯ ಆದರೆ ನಾನು ಮಾಡ್ತೀನಿ. ಸಾಧ್ಯ ಆದರೆ ನಾನು 10th ಸಿಲೆಬಸ್ ಇದೆ, ಹೆಂಗಾದರೂ ಅವ್ರಿಗೋಸ್ಕರ ಮಾಡಿರ್ತೀನಿ. ಅದನ್ನ ಯಥಾವತ್ತಾಗಿ ನಿಮಗೂ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಏನು ಪೀನ ಮಸೂರ ಇದೇನು ದೃಕ್ ಕೇಂದ್ರ, ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಹೌದಾ, ಆಮೇಲೆ ಇದೇನಪ್ಪಾ ಅಂದ್ರೆ F1 ಅಂತ ತಗೊಳ್ಳೋಣ, ಇದನ್ನ 2F1 ಅಂತ ತಗೊಳ್ಳೋಣ, ಇದು F2, ಇದು ಏನಪ್ಪಾ ಅಂದ್ರೆ 2F2. ಇದೇನಂದ್ರೆ ಬೇಸಿಕ್ ಪ್ರಧಾನ ಅಕ್ಷ, ಆಪ್ಟಿಕ್ ಸೆಂಟರ್, ಆಮೇಲೆ ಪ್ರಧಾನ ಸಂಗಮದ 2ರಷ್ಟು, ಪ್ರಧಾನ ಸಂಗಮದ 2ರಷ್ಟು. ಇವೇನಪ್ಪಾ ಅಂದ್ರೆ ಬೇಸಿಕ್ ಆಗಿ ಬೇಕು. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ವಸ್ತುವನ್ನು ಪೀನ ಮಸೂರದ 2F ಗಿಂತ ಆಚೆ ಇಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಹೌದಾ, ಹಂಗಾರೆ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ.
ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ ಅದು ಯಾವುದಕ್ಕೆ ಪ್ರಧಾನ ಸಂಗಮದ ಮೂಲಕ ಹಾದು ಹೊರಹೋಗ್ತದೆ. ಪ್ರಧಾನ ಸಂಗಮದ ಮೂಲಕ ಏನಾಗ್ತದೆ ಹಾದು ಹೊರಹೋಗ್ತದೆ. ಇನ್ನೊಂದು ಬೆಳಕಿನ ಕಿರಣ ದೃಕ್ಕೇಂದ್ರ ಅಂತ ಏನ್ ಹೇಳಿದ್ನಲ್ಲ, ಇನ್ನೊಂದು ಬೆಳಕಿನ ಕಿರಣ ಯಾವುದಕ್ಕೆ ದೃಕ್ಕೇಂದ್ರ ಅಂತ ಏನ್ ಹೇಳಿದ್ನಲ್ಲ, ಆ ದೃಕ್ಕೇಂದ್ರದ ಮೂಲಕ ಹಾದು ಹೊರಹೋಗ್ತದೆ. ದೃಕ್ಕೇಂದ್ರದ ಮೂಲಕ ಹಾದು ಹೊರಹೋಗ್ತದೆ. ಈ ಎರಡು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಆ ಸಂಧಿಸುವಂತ ಬಿಂದುನೇ ಪ್ರತಿಬಿಂಬ. ಎರಡು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಸಂಧಿಸುವಂತ ಪ್ರತಿಬಿಂಬ, ಸಂಧಿಸೋದನ್ನೇ ಏನ್ ಕೇಳೋದು ಪ್ರತಿಬಿಂಬ. ನಿಮ್ಮಲ್ಲಿ ಇಲ್ಲಿ ಏನೋ ಕೆಲವು ಸಲ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಇವುಗಳ ಚಿತ್ರ ಬಿಡಿಸಿ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಆಕಾರ ಕೇಳ್ತಾರೆ. ಆದ್ರೆ ಇಲ್ಲೇನ್ ಕೇಳಿದಾರೆ ಕೇವಲ ಸ್ಥಾನ ಕೇಳಿದಾರ. ಈ ಡಯಾಗ್ರಾಮ್ ಕೂಡ ತೆಗೆಯೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಗೆ ಡಯಾಗ್ರಾಮ್ ಗುರ್ತಿದ್ರೇನೆ ಮೈಂಡ್ ಅಲ್ಲಿ ಬಂದ್ರೇನೆ ನೀವು ಏನ್ ಮಾಡ್ಬೋದು ಅಂದ್ರೆ ಸ್ಥಾನ ಬರೀಬಹುದು. ಹಾಗಾದ್ರೆ ಪ್ರತಿಬಿಂಬದ ಸ್ಥಾನ, ಈ ಕೇಸಲ್ಲಿ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ಥಾನ ಎಲ್ಪ ಇದು F2, ಇದು 2F2, F2 ಮತ್ತು 2F2ಗಳ ನಡುವೆ, F2 ಮತ್ತು 2F2ಗಳ ನಡುವೆ ಏನಾಗಿದೆ ಅಂದ್ರೆ ಪ್ರತಿಬಿಂಬ ಉಂಟಾಗಿದೆ. F2 ಮತ್ತು 2F2ಗಳ ನಡುವೆ ಏನಾಗಿದೆ ಪ್ರತಿಬಿಂಬ ಉಂಟಾಗಿದೆ. ಸ್ಥಾನ ಮಾತ್ರ ಕೇಳಿದರು, ಪ್ರತಿಬಿಂಬ ಸ್ಥಾನ ಕೇಳಿದರೆ ಸ್ಥಾನ ಅಷ್ಟೇ ಬರೀಬೇಕು, ಹೌದಾ? ಇದು ಏನು 83 ಅಲ್ಲಿ A 1 ಮಾರ್ಕ್ಸ್ ಕ್ವಶನ್ ಇದು. ಇನ್ನ ಸೇಮ್ ಎರಡನೇದು, ಇನ್ನು ಬಿ ನೋಡೋಣ. ಎ ಆಯ್ತು, ಇನ್ನು ಯಾವ್ದು ನೋಡೋಣ ಬಿ ನೋಡೋಣ, ಹೌದಾ? ಬಿ ಅಲ್ಲಿ ಏನಾಗ್ತದೆ ಅಂತ, ಹೌದಾ? ಬಿ ವಸ್ತುವನ್ನು ನಿಮ್ನ ಮಸೂರದಿಂದ ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು ನಿಮ್ನ ಮಸೂರದಿಂದ ಅನಂತ ದೂರದಲ್ಲಿಟ್ಟಾಗ, ಲಕ್ಷ ಕೊಡ್ರಿ, ನಿಮ್ನ ಮಸೂರ, ದೃಕ್ಕೇಂದ್ರ, ಆಮೇಲೆ ಸೇಮ್ ಮತ್ತೆ ಎಫ್ 2F ಇಲ್ಲಿ F1 2F2 ಇಲ್ಲಿ F2 ಸಾರಿ 2F1 ಇಲ್ಲಿ 2F2 ಅಂತ ತೆಗೆದುಕೊಳ್ತೀವಿ. ಇದು ಬೇಸಿಕ್. ಇನ್ನ ವಸ್ತುವನ್ನು ಎಲ್ಲಿಟ್ಟಿದ್ದೀವಿ, ಸರಿ, ವಸ್ತುವನ್ನು ನಿಮ್ನ ಮಸೂರಿನಿಂದ ಅನಂತ ದೂರದಲ್ಲಿ ಇಟ್ಟಿದ್ದೀವಿ. ಅನಂತ ದೂರದಲ್ಲಿದ್ದರೆ ಹೌದಾ, ವಸ್ತುವಿನಿಂದ ಹೊರಟಂತ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತವೆ. ಪ್ರಧಾನ ಅಕ್ಷಕ್ಕೆ ಏನಾಗ್ತಾವ ಸಮಾಂತರವಾಗಿ ಚಲಿಸ್ತವೆ. ಯಾವಾಗ ವಸ್ತುವನ್ನ ಅಲ್ಲಿ ನಿಮ್ನ ಮಸೂರದಲ್ಲಿ ಇಡ್ರಿ, ಪಿನ ಮಸೂರದಲ್ಲಿ ಇಡ್ರಿ, ವಸ್ತುವನ್ನ ಅನಂತ ದೂರದಲ್ಲಿ ಇಟ್ಟಿದ್ದೀರ ಅಂದ್ರೆ ಅವೇನಾಗ್ತದೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರು ಕಡೆ ಬರ್ತಾವ. ಇನ್ನ ನಿಮ್ಗೆ ಗುರ್ತಿದೆ ಪಿನ ಮಸೂರದಲ್ಲಾದ್ರೆ ಪಿನ ಮಸೂರವನ್ನ ಕೇಂದ್ರೀಕರಿಸುವಂತ ಮಸೂರ ಅಂತ ಕರಿತೀವಿ, ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವಂತ ಮಸೂರ ಅಂತ ಕರಿತೀವಿ. ಬೆಳಕಿನ ಕಿರಣಗಳು ವಿಕೇಂದ್ರೀಕರಿಸಲ್ಪಡ್ತಾವ. ಯಾವ ಒಂದು ಬಿಂದುವಿನಲ್ಲಿ ವಿಕೇಂದ್ರೀಕರಿಸಲ್ಪಡ್ತಾವ ಅಂದ್ರೆ ಈ ಬಿಂದುವಿನಲ್ಲಿ ಏನಾಗ್ತಾವ ವಿಕೇಂದ್ರೀಕರಿಸಲ್ಪಡ್ತಾವ. ಹಾಗಾದ್ರೆ ಕಾಲ್ಪನಿಕವಾಗಿ ಏನು ಸೇರುವಂತ ಬಿಂದು ಇದೆಯಲ್ಲ ಆ ಬಿಂದುವಿನಲ್ಲಿ ಏನಾಗಿರ್ತದೆ ಅಂದ್ರೆ ಪ್ರತಿಬಿಂಬ ಉಂಟಾಗಿರ್ತದೆ. ಆ ಕಾಲ್ಪನಿಕವಾಗಿ ಇವೆರಡೂ ಕಿರಣಗಳು ಏನು ವಿಕೇಂದ್ರೀಕರಣ ಹೊಂದ್ತಾ ಇದೆಯಲ್ಲ ಆ ವಿಕೇಂದ್ರೀಕರಣ ಹೊಂದುವಂತ ಕಾಲ್ಪನಿಕವಾದ ಒಂದು ಬಿಂದು ಐತಲ್ಲ, ಎಲ್ಲಿ ಬಿಂದು ಇದೆ ಅದು ಪ್ರಧಾನ ಸಂಗಮದಲ್ಲಿ ಇದೆ, ಅಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಬಿಂಬ ಉಂಟಾಗ್ತದೆ. ಹಾಗಾದ್ರೆ ಇಲ್ಲಿ ಪ್ರತಿಬಿಂಬದ ಸ್ಥಾನ, ಇಲ್ಲಿ ಪ್ರತಿಬಿಂಬದ ಸ್ಥಾನ, ಹೌದಾ? ಪ್ರತಿಬಿಂಬದ ಸ್ಥಾನ ಯಾವ್ದಪ್ಪ? ಪ್ರಧಾನ ಸಂಗಮ, ಪ್ರಧಾನ ಸಂಗಮ, ಅಥವಾ ಅದನ್ನೇನು ಕೇಳ್ತೀವಿ F1, ಅದನ್ನೇನು ಕೇಳ್ತೀವಿ ನಾವು F1, ಹೌದಾ? ಇದು ಬಿ 1 ಮಾರ್ಕ್ಸ್. ಈ ಡಯಾಗ್ರಾಮ್ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ಗೆ ಈಗಾಗಲೇ ಅರ್ಥ ಆಗ್ಲಿ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಹೌದಾ? ನೆಕ್ಸ್ಟ್ ಸಿ ದರ್ಪಣ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇದು ಪಿನ ಮಸೂರ ಕೊಟ್ಟಿದ್ರು, ಎರಡನೇದು ನಿಮ್ನ ಮಸೂರ ಕೊಟ್ಟಿದ್ರು. ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ದರ್ಪಣ. ದರ್ಪಣ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದ. ದರ್ಪಣ ಯಾವ ದರ್ಪಣ? ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದ. ಆಮೇಲೆ ಪಿನ ದರ್ಪಣ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದ. ಇಲ್ಲಿ ಅವ್ರು ಕೊಟ್ಟಿದ್ದು ಯಾವ್ದಪ್ಪ? ನಿಮ್ನ ದರ್ಪಣದ ವಸ್ತುವನ್ನು ನಿಮ್ನ ದರ್ಪಣದ F ಮತ್ತು ಸಿಗಳ ನಡುವೆ ಇಟ್ಟಾಗ, F ಮತ್ತು ಸಿಗಳ ನಡುವೆ ಇಟ್ಟಾಗ, ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ವಸ್ತುವನ್ನು ನಿಮ್ನ ದರ್ಪಣದ F ಮತ್ತು ಸಿಗಳ ನಡುವೆ ಇಟ್ಟಾಗ, ಹೌದಾ? ಫಾರ್ ಎಕ್ಸಾಂಪಲ್ ಇದೇನಪ್ಪಾ ಅಂದ್ರೆ ಪ್ರಧಾನ ಅಕ್ಷ, ಇದೇನಪ್ಪಾ ಅಂದ್ರೆ ನಿಮ್ನ ದರ್ಪಣ,
ಇನ್ನ ದರ್ಪಣ. ಹೌದಾ, ಒಳಮೈ ವಕ್ರವಾಗಿರ್ತದೆ, ಹಿಂದಿನ ಮೈಯನ್ನ ಬಣ್ಣ ಹೊಡೆಯಲಾಗಿರ್ತದೆ. ಹೌದಾ, ಹಾಗಾದ್ರೆ ಬೆಳಕಿನ ಕಿರಣವನ್ನು ಎಲ್ಲಿಂದ ಹಾಯಿಸ್ತಾ ಇದೀವಿ ಅಂದ್ರೆ ಇದು ಎಫ್ ಪ್ರಧಾನ ಸಂಗಮ, ಇದು ಸಿ. ವಸ್ತುವನ್ನು ಎಲ್ಲಿಟ್ಟಿದ್ದೀವಿ? ಎಫ್ ಮತ್ತು ಸಿ ಗಳ ಮಧ್ಯೆ ಇಟ್ಟಿದ್ದೀವಿ. ಎಫ್ ಮತ್ತು ಸಿ ಗಳ ಏನ್ ಮಾಡಿದೀವಿ? ಮಧ್ಯೆ ಇಟ್ಟಿದ್ದೀವಿ. ಇಲ್ಲಿ ಇಟ್ಟಿದ್ದೀವಿ ಅಂತ ತಿಳ್ಕೊಡ್ರಿ. ಹೌದಾ, ಯಾವಾಗ ಒಂದು ಪ್ರಧಾನಾಕ್ಷದ ಮೇಲೆ ವಸ್ತುವನ್ನು ಇಡ್ತೀವಿ, ಕಂಪಲ್ಸರಿ ಆ ಪ್ರಧಾನಾಕ್ಷದ ಮೇಲೆ ಇಟ್ಟಂತ ವಸ್ತುವಿನಿಂದ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣ ಯಾವ ಕಡೆ ಚಲಿಸ್ತದ? ಮಸೂರದ ಕಡೆ ಚಲಿಸ್ತದ ಅಥವಾ ದರ್ಪಣದ ಕಡೆನೇ ಚಲಿಸ್ತದ? ಎಲ್ಲಾ ಕೇಸ್ಗಳಲ್ಲಿ ಇದು. ದರ್ಪಣನ ತಗೊಳ್ರಿ, ಮಸೂರನ್ನ ತಗೊಳ್ರಿ, ಯಾವಾಗ ವಸ್ತುವನ್ನ ಪ್ರಧಾನಾಕ್ಷರದ ಮೇಲೆ ಇಡ್ತೀವಲ್ಲ, ಪ್ರಧಾನಾಕ್ಷದ ಮೇಲೆ ಇಟ್ಟಂತ ವಸ್ತುವಿನಿಂದ ಒಂದು ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಏನಾಗ್ತದ? ಸಮಾಂತರವಾಗಿ ಚಲಿಸ್ತದೆ. ಯಾವ ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ ಅದು ಎಲ್ಲಿ ಸಂಧಿಸ್ತದ ಅಂದ್ರೆ ಪ್ರಧಾನ ಸಂಗಮದಲ್ಲಿ. ಅದು ಮುಂದರ ಸಂಧಿಸಬಹುದು ಅಥವಾ ಹಿಂದರ ಸಂಧಿಸಬಹುದು. ಹೌದಾ, ಹಾಗಾದ್ರೆ ಇಲ್ಲಿ ನಾನು ಈಗ ತಾನೇ ಹೇಳಿದೆ, ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನ ಏನ್ ಮಾಡ್ತದೆ? ಕೇಂದ್ರೀಕರಿಸ್ತದ. ಹಾಗಾದ್ರೆ ಪ್ರಧಾನ ಸಂಗಮದ ಮೂಲಕ ಬೆಳಕಿನ ಕಿರಣ ಏನಾಗ್ತದೆ? ಅದು ಹಾದು ಹೋಗ್ತದೆ. ಬೆಳಕಿನ ಕಿರಣ ಹಾದು ಹೋಗ್ತದ. ಆಮೇಲೆ ಇನ್ನೊಂದು ಬೆಳಕಿನ ಕಿರಣ ಏನಾಗ್ತದಪ್ಪ ಅಂದ್ರೆ, ಇನ್ನೊಂದು ಬೆಳಕಿನ ಕಿರಣ, ಅಷ್ಟು ಡಯಾಗ್ರಾಮ್ ಇಲ್ಲಿ ಪರ್ಫೆಕ್ಟ್ ಹೊಂದಿಲ್ಲ. ಹೌದಾ, ಇನ್ನೊಂದು ಬೆಳಕಿನ ಕಿರಣ ಏನಾಗ್ತದ? ನಿಮ್ನ ದರ್ಪಣದ ವಕ್ರತಾ ತ್ರಿಜ್ಯವನ್ನ ಹಾಯ್ದು ಮಸೂರು ಕಡೆ ಚಲಿಸ್ತದ. ಯಾವ ದಿಕ್ಕಿನಲ್ಲಿ ಚಲಿಸ್ತದ ಅದೇ ದಿಕ್ಕಿನಲ್ಲಿ ಚಲಿಸಿ ವಾಪಸ್ ಬರ್ತದ. ವಕ್ರತಾ ತ್ರಿಜ್ಯಕ್ಕೆ ಹಾಯ್ದು ಹೊರ ಹೋಗ್ತದೆ. ಹಾಯ್ದು ಏನಾಗ್ತದ? ಹೊರ ಹೋಗ್ತದೆ. ಎಲ್ಲಿ ಇಲ್ಲಿ ಸಂಧಿಸ್ತಾ ಇದೆ ಅದೇ ಏನಪ್ಪಾ ಅಂದ್ರೆ ಪ್ರತಿಬಿಂಬ. ಎಲ್ಲಿ ಸಂಧಿಸ್ತಾ ಇದೆ ಅದೇ ಏನಪ್ಪಾ? ಪ್ರತಿಬಿಂಬ. ಇದನ್ನೊಂದು ಸ್ವಲ್ಪ ನಾನು ಪರ್ಫೆಕ್ಟ್ ಆಗಿ ತೆಗ್ದಿಲ್ಲ. ಹೌದಾ, ಎಲ್ಲಿ ಸಂಧಿಸ್ತಾ ಇದೆಯಲ್ಲ ಆ ಸಂಧಿಸುವಂತ ಬಿಂದುನೇನು? ಪ್ರತಿಬಿಂಬ. ಎಲ್ಲಿ ಬೇಕಾದಲ್ಲಿ ಸಂಧಿಸಬಹುದು, ಎಲ್ಲಿ ಸಂಧಿಸಬಹುದು ಅಥವಾ ಬೇರೆ ಕಡೆ ಸಂಧಿಸಬಹುದು. ಎಲ್ಲಿ ಸಂಧಿಸ್ತಾವಲ್ಲ ಆ ಸಂಧಿಸುವಂತಹ ಬಿಂದುನೇ ಪ್ರತಿಬಿಂಬ. ಹಾಗಾದ್ರೆ ನಾವು ವಸ್ತುವನ್ನ ಸಿ ವಕ್ರತಾ ಕೇಂದ್ರ, ಎಫ್ ಪ್ರಧಾನ ಸಂಗಮ, ಇವು ಎರಡೂದರ ನಡುವೆ ಇಟ್ಟಾಗ ಪ್ರತಿಬಿಂಬ ಸಿ ಇಂದ ಆಚೆ ಉಂಟಾಗ್ತದೆ. ಪ್ರತಿಬಿಂಬದ ಸ್ಥಾನ ಯಾವಾಗ್ಲೂ ಇದು ಪ್ರತಿಬಿಂಬದ ಸ್ಥಾನ ಎಲ್ಲಿ? ಸಿ ಇಂದ ಆಚೆಗೆ. ನೀವು ಬರಿಬೇಕಾಗಿದ್ದು ಇಷ್ಟೇ, 1 ಮಾರ್ಕ್ಸ್. ಇದನ್ನೆಲ್ಲ ತೆಗೆಯುವಂತ ಅವಶ್ಯಕತೆ ಇಲ್ಲ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಗೋಸ್ಕರ ಎಲ್ಲೆಲ್ಲಿ ವಸ್ತುವನ್ನು ಇಟ್ಟಾಗ ಎಲ್ಲೆಲ್ಲಿ ಪ್ರತಿಬಿಂಬ ಉಂಟಾಗ್ತದೋ ಇದು ಕರೆಕ್ಟ್ ಆಗಿ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಮೊದಲು ನಿಯಮಗಳು ಬರ್ತಾವ. ಬೆಳಕಿನ ಕಿರಣವನ್ನ ಮಸೂರಕ್ಕೆ ಮತ್ತು ದರ್ಪಣಕ್ಕೆ ಯಾವ ಕಡೆಯಿಂದ ಯಾವ ಕಡೆ ಹಾಯಿಸಿದಾಗ ಏನೇನಾಗ್ತದ. ಫಾರ್ ಎಕ್ಸಾಂಪಲ್ ಏನು, ವಕ್ರತಾ ಕೇಂದ್ರಕ್ಕೆ ಹಾಯಿಸಿದಂತ ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಹಾಯಿಸಿರ್ತೀವಿ ಅದೇ ದಿಕ್ಕಿನಲ್ಲಿ ವಾಪಸ್ ಬರ್ತದ. ಆಮೇಲೆ ಅಲ್ಲಿ ಮಸೂರಗಳ ಕೇಸಲ್ಲಿ ದೃಕ್ ಕೇಂದ್ರಕ್ಕೆ ಹಾಯಿಸಿದಂತ ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಹಾಯಿಸಿರ್ತೀವಿ ಅದೇ ದಿಕ್ಕಿನಲ್ಲಿ ಚಲಿಸಿ ಹೊರ ಹೋಗ್ತದ. ಹಿಂಗೊಂದಷ್ಟು ನಿಯಮಗಳು ಬರ್ತಾವೆ. ಆಮೇಲೆ ನಾನು ಈಗ ತಾನೇ ಹೇಳೋದಲ್ಲ, ಪ್ರಧಾನಾಕ್ಷದ ಮೇಲೆ ಒಂದು ವಸ್ತುವನ್ನು ಇಟ್ಟು ಅದರ ಮೂಲಕ ಬೆಳಕಿನ ಕಿರಣ ಹಾಯಿಸಿದ್ರೆ ಆ ಬೆಳಕಿನ ಕಿರಣ ಫಸ್ಟ್ ಆಫ್ ಆಲ್ ಏನಾಗ್ತದೆ ಅಂದ್ರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ. ಮಸೂರಗಳಲ್ಲೇ ಆಗಿರ್ಬೋದು, ದರ್ಪಣಗಳಲ್ಲೇ ಆಗಿರ್ಬೋದು. ಇದೊಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸಿಂಗ್ ಅನಿಸ್ತದ. ಅವನ್ನೆಲ್ಲ ಸ್ಟೆಪ್ ವೈಸ್ ಹೇಳ್ತಾ ಇವನ್ನೆಲ್ಲ ಡಯಾಗ್ರಾಮ್ ಬಿಡಿಸ್ತಾ ಬಂದ್ರೆ ಇಟ್ಸ್ ಅ ಡ್ಯಾಡ್ ಈಸಿ ಚಾಪ್ಟರ್. ಹೌದಾ, ಅವಶ್ಯಕತೆ ಇದ್ರೆ ಕಾಮೆಂಟ್ ಅಲ್ಲಿ ಹೇಳೋರಂತೆ. ನಾನು ಇದಕ್ಕಾಗಿ ಫೋಕಸ್ ಮಾಡ್ತೀನಿ. ಎಸ್ಪೆಷಲಿ ಈಗ ಸದ್ಯ 6 to 8 ಏನು ಸ್ಟಡಿ ಮಾಡ್ತಿಲ್ಲ ಅವ್ರಿಗೋಸ್ಕರ ಏನು ಈ ಚಾಪ್ಟರ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಇದು ವಿದ್ಯುತ್ ಶಕ್ತಿ ಇಂಥದ್ರ ಮೇಲೆ ಲೆಕ್ಕಗಳು ಬರ್ತಾವ, ಈ ಡಯಾಗ್ರಾಮ್ಗಳು ಇಂಪಾರ್ಟೆಂಟ್ ಇರ್ತಾವ. ಎಲ್ಲಿ ವಸ್ತುವನ್ನು ಇಡ್ತೀವಿ, ಎಲ್ಲಿ ಪ್ರತಿಬಿಂಬ ಉಂಟಾಗ್ತದೆ, ಸತ್ಯ ಪ್ರತಿಬಿಂಬ ಇರ್ತಾನೋ ನಿತ್ಯ ಪ್ರತಿಬಿಂಬ ಬರ್ತಾನೋ, ಇವು ಕನ್ಫ್ಯೂಷನ್ ಆಗ್ತವೆ. ಇದಕ್ಕೆ ಸಂಬಂಧ ಇದು ಕಂಪಲ್ಸರಿ ಕ್ವಶನ್ ಬರುವಂಥದ್ದು ಮಾಡ್ತದೆ ಏರಿಯಾ, ವೆರಿ ಇಂಪಾರ್ಟೆಂಟ್ ಏರಿಯಾ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಲಕ್ಷ್ಯ ಕೊಡ್ರಿ. ಹೌದಾ, ಇದಾದ ನಂತರ ಹೌದಾ ಕ್ವಶನ್ ನಂಬರ್ 84 ಏನಿದೆಪ್ಪ ಅಂದ್ರೆ ರಾಶಿ ದೋಷ ಎಂದರೇನು? ಕ್ವಶನ್ ನಂಬರ್ 84 ರಾಶಿ ದೋಷ ಎಂದರೇನು? ಹೌದಾ, ಇದು ಕೂಡ ವೆರಿ ಸಿಂಪಲ್ ಕಾನ್ಸೆಪ್ಟ್. ರಾಶಿ ದೋಷ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಪರಮಾಣುವಿನ ರಾಶಿ ಆಮೇಲೆ ಪರಮಾಣುವಿನ ಘಟಕಗಳಿರ್ತಾವಲ್ಲ. ಪರಮಾಣುವಿನ ಘಟಕಗಳು ಯಾವು? ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್. ಈ ಪರಮಾಣುವಿನ ಘಟಕಗಳ ರಾಶಿ, ಪರಮಾಣುವಿನ ರಾಶಿ ಮತ್ತು ಪರಮಾಣುವಿನ ಘಟಕಗಳ ರಾಶಿಗಳ ನಡುವಿನ ವ್ಯತ್ಯಾಸ. ಪರಮಾಣುವಿನ ರಾಶಿ, ಪರಮಾಣುವಿನ ಘಟಕಗಳ ರಾಶಿ. ಘಟಕಗಳ್ಯಾವು? ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್. ಘಟಕಗಳ ರಾಶಿಯ ನಡುವಿನ ವ್ಯತ್ಯಾಸವೇ ಏನಪ್ಪಾ ಅಂದ್ರೆ ರಾಶಿ ದೋಷ. ರಾಶಿ ದೋಷ. ಪರಮಾಣುವಿನ ರಾಶಿ, ಪರಮಾಣುವಿನ ಘಟಕಗಳ ರಾಶಿಯ
ನಡುವಿನ ವ್ಯತ್ಯಾಸ ಏನಿರ್ತದಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಇದು ಎಷ್ಟು ಇರ್ತದೋ ಅಷ್ಟೇ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ವ್ಯತ್ಯಾಸ ಆಗ್ತದೆ. ಆ ವ್ಯತ್ಯಾಸವೇ ಏನಪ್ಪಾ ಅಂದ್ರೆ ರಾಶಿ ದೋಷ. ರಾಶಿ ದೋಷ. ಕ್ವಶನ್ 84ನೇದು ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ 2 AMU ನಷ್ಟು ರಾಶಿ ಶಕ್ತಿಯಾಗಿ ಪರಿವರ್ತಿತವಾದಾಗ, 2 AMU ನಷ್ಟು ರಾಶಿ ಶಕ್ತಿಯಾಗಿ ಪರಿವರ್ತಿತವಾದಾಗ ಬಿಡುಗಡೆಯಾಗುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಬಿಡುಗಡೆಯಾಗುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದೆ. ಹೌದಾ? ಲೆಕ್ಕ ತುಂಬಾ ಸಿಂಪಲ್ ಇದೆ. ಲೆಕ್ಕ ಯಾಕೆ ಸಿಂಪಲ್ ಇದೆ ಅಂದ್ರೆ, ಈ ಲೆಕ್ಕವನ್ನು ಯಾವ ಆಧಾರದ ಮೇಲೆ ಬಿಡಿಸ್ಬೇಕಂದ್ರೆ ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್. ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್, ಐನ್ಸ್ಟೀನ್ಸ್ ರಿಲೇಟಿವಿಟಿ ಥಿಯರಿ, ಸಾಪೇಕ್ಷ ಸಿದ್ಧಾಂತ ಅಂತ ಬರ್ತದೆ ಐನ್ಸ್ಟೀನ್ದು. ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ, ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಆ ಥಿಯರಿಯ ಮೇಲೆ ಇದನ್ನ ಏನ್ ಮಾಡ್ಬೇಕಂದ್ರೆ ಬಿಡಿಸ್ಬೇಕು. ಆ ಥಿಯರಿಗೆ ಸಂಬಂಧಪಟ್ಟಂತ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವಪ್ಪ ಅಂದ್ರೆ E is equal to mc square. E is equal to mc square. ಹೌದಾ? ಎನರ್ಜಿ ಆರ್ ಮಾಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅನ್ನೋದನ್ನ ವಿವರಿಸಲಿಕ್ಕೆ ಅವರೊಂದು ಸೂತ್ರ ಹೇಳಿದ್ರು, E is equal to mc square. ಹಂಗಾದ್ರೆ ಇದೇ ಸೂತ್ರವನ್ನ ಬಳಸಿ ನಾವೇನ್ ಮಾಡೋಣ ಅಂದ್ರೆ ಈ ಲೆಕ್ಕವನ್ನು ಬಿಡಿಸೋಣ. ಫಾರ್ ಎಕ್ಸಾಂಪಲ್ ಈ ಲೆಕ್ಕದಲ್ಲಿ ನಮಗೆ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟಿದೆ? 2 AMU. ಆಮೇಲೆ ಇದೇ ಲೆಕ್ಕದಲ್ಲಿ ಏನು 1 AMU ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ. AMU ಅಟಾಮಿಕ್ ಮಾಸ್ ಯೂನಿಟ್. AMU ಅಟಾಮಿಕ್ ಮಾಸ್ ಯೂನಿಟ್. 1 AMU ಬೆಲೆ ಎಷ್ಟಿದೆ? 1.66 into 10 raised to minus 27 kg. ಹಾಗಾದ್ರೆ ಇದನ್ನ ಬಳಸ್ಕೊಂಡು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಲೆಕ್ಕವನ್ನ ಬಿಡಿಸಬೇಕಾಗಿದೆ. ಹೌದಾ? ನೋಡೋಣ. ಈ ಕಂಡುಹಿಡಿಯಬೇಕು. E is equal to ಕ್ವಶನ್ ಮಾರ್ಕ್. ಆಮೇಲೆ ಸಿ, ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ ದಲ್ಲಿ ಸಿ ಅಂದ್ರೇನು? ವೆಲಾಸಿಟಿ ಆಫ್ ಲೈಟ್. ಸಿ ಅಂದ್ರೇನು? ವೆಲಾಸಿಟಿ ಆಫ್ ಲೈಟ್. ಹಾಗಾದ್ರೆ ಸಿ ಯ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎಷ್ಟಿದೆ? 3 into 10 raised to 8 ಮೀಟರ್ ಪರ್ ಸೆಕೆಂಡ್. ಸಿ ಎಷ್ಟಿದೆ? 3 into 10 raised to 8 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ವ್ಯಾಲ್ಯೂಸ್ ತುಂಬೋಣ. E is equal to 2 into ಹೌದಾ 1.66 into 10 raised to minus 27 into 3 into 10 raised to 8 ಸ್ಕ್ವೇರ್. ಸಿ ಸ್ಕ್ವೇರ್ ಇದೆ ಅಲ್ಲಿ, ಏನಿದೆ? ಸಿ ಸ್ಕ್ವೇರ್ ಇದೆ. 3 into 10 raised to 8 ಸ್ಕ್ವೇರ್. ಹಾಗಾದ್ರೆ E is equal to 2 into 1.66 into 10 raised to minus 27 into 3 3s 9 into 10 raised to 16. ಇಷ್ಟೇನಾಯ್ತು? ಆನ್ಸರ್ ಬಂತು. ಹಾಗಾದ್ರೆ ಏನ್ ಮಾಡ್ತೀವಿ? E is equal to 2 into 1.66 ಎಷ್ಟಾಗ್ತದೆ? 3.32 into 10 raised to minus 27 kg into 9 into 10 raised to 16. ಹಾಗಾದ್ರೆ ಇಲ್ಲಿ 10 raised to minus 27 ಇದೆ, ಇಲ್ಲಿ ಎಷ್ಟಿದೆ? 10 raised to 16 ಇದೆ. ಹಾಗಾದ್ರೆ ಏನು ಉಳಿತದ? E is equal to 10 raised to minus 11 ಉಳಿತದೆ. 10 raised to minus 11. ಯಾಕಂದ್ರೆ minus 27 ಅಲ್ಲಿ 16 ಹೋದ್ರೆ 10 raised to minus 27 ಅಲ್ಲಿ ಪ್ಲಸ್ 16 ಹೋದ್ರೆ ಎಷ್ಟು ಉಳಿತದ? 10 raised to minus 11 ಉಳಿತದ. 10 raised to minus 11 ಉಳಿತದ. ಹಾಗಾದ್ರೆ 10 raised to minus 11 ಉಳಿತು. ಆಮೇಲೆ ಅಷ್ಟೇ ಅಲ್ಲ 3.3 into 9 3.3 into 9 ಎಷ್ಟಾಗ್ತದ? 29.88 ಆಗ್ತದೆ. ಹೌದಾ? ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕು, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಹೌದಾ? ನಾನು ಪೇಪರ್ಸ್ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ತೀನಿ. ನೀವು ಕ್ಯಾಲ್ಕುಲೇಟರ್ ಎಲ್ಲ ಮಾಡಿ ನೋಡಿರ್ತಾನೆ. ಓಕೆ, 29.88 into 10 raised to minus 11 ಬಂತು. ಹಾಗಾದ್ರೆ ಇದನ್ನ ಏನ್ ಮಾಡ್ಬೋದು ಅಂದ್ರೆ E is equal to ಇಷ್ಟೇ ಆನ್ಸರ್ ಇಟ್ಟರು ಸರಿನೇ. 2 AMU ನ ಮಾಸ್ ಇರುವಂತದ್ದು ಎಷ್ಟು ಕನ್ವರ್ಟ್ ಆಗಿದೆ ಜೌಲ್ಗಳಲ್ಲಿ? 29.88 into 10 raised to minus 11 ಜೌಲ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೀಗೂ ಬರ್ತಾರೆ ನಡೀತದೆ. ಅಥವಾ ಇದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ 2.988 into ಏನು 10 raised to 10 minus 10 ಜೌಲ್ಸ್. ಇದನ್ನ ಒಂದು ಡಿಜಿಟ್ ಮತ್ತೇನ್ ಮಾಡಿದೆ? ಹಿಂದೆ ಬಂದೆ. ಹಾಗಾದ್ರೆ ಹಿಂದೆ ಬಂದ್ರೆ 2.988 into 10 raised to minus 11 ಇದ್ದಿದ್ದು ಒಂದು ಡಿಜಿಟ್ ಮುಂದೆ ಹೋಯ್ತು. ಹಾಗಾದ್ರೆ ಏನಾಯ್ತು? minus 10 ಜೌಲ್ಸ್. ಇದು ಏನಪ್ಪಾ ಅಂದ್ರೆ ರಾಶಿ ದೋಷ ಮತ್ತು 2 AMU ರಾಶಿ ಇದ್ದದ್ದು ಶಕ್ತಿಯಾಗಿ ಪರಿವರ್ತನೆ ಆಗಿದ್ದು. 2 AMU ರಾಶಿ ಇದ್ದದ್ದು ಏನಾಗಿದ್ದು? ಶಕ್ತಿಯಾಗಿ
ಪರಿವರ್ತನೆಯಾಗಿದ್ದು. ಇನ್ನು ಕ್ವಶನ್ ನಂಬರ್ 85. ಇನ್ಯಾವುದು ಕ್ವಶನ್ ನಂಬರ್ 85. ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಕ್ವಶನ್ ನಂಬರ್ 85. ಕ್ವಶನ್ ನಂಬರ್ 85. ಬಹುರೂಪತೆ ಎಂದರೇನು? ಬಹುರೂಪತೆಯನ್ನು ಪ್ರದರ್ಶಿಸುವ ಧಾತುಗಳನ್ನು ಹೆಸರಿಸಿ. ಬಹುರೂಪತೆ ಹೌದಾ, ಒಂದು ಧಾತುವಿನ ರಾಸಾಯನಿಕ ಲಕ್ಷಣ ಒಂದೇ ಆಗಿದ್ದು ಭೌತಿಕ ಸ್ವರೂಪಗಳು ಬೇರೆ ಬೇರೆ ಆಗಿದ್ರೆ ಅದನ್ನ ಏನ್ ಕೇಳ್ತೀವಿ ನಾವು? ಬಹುರೂಪತೆ. ಒಂದು ಧಾತು ರಾಸಾಯನಿಕವಾಗಿ ಒಂದೇ ಆಗಿದ್ದು ಭೌತಿಕವಾಗಿ ಬೇರೆ ಬೇರೆ ರೂಪಗಳನ್ನ ಹೊಂದಿದ್ರೆ ಅದನ್ನೇನ್ ಕೇಳ್ತೀವಿ? ಬಹುರೂಪತೆ ಅಂತ ಕೇಳ್ತೀವಿ. ಹೌದಾ, ಎರಡು ಏನ್ ಮಾಡ್ರಿ ಅಂತ ಹೇಳಿದಾರೆ ಅಂದ್ರೆ ಉದಾಹರಣೆಗಳನ್ನ ಧಾತುಗಳನ್ನ ಉದಾಹರಿಸ್ರಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಾನು ಕಾರ್ಬನ್ ತಗೋತೀನಿ. ಹೌದಾ, ಕಾರ್ಬನ್, ಎಲ್ಲಾ ಕಾರ್ಬನ್ ಬಹುರೂಪಗಳು ಏನೋ ಕಾರ್ಬನ್ ಇಂದನೇ ಆಗಿದಾವೆ, ಸಿ ಇಂದನೇ ಆಗಿದಾವೆ. ಎಲ್ಲಾ ಕಾರ್ಬನ್ ಬಹುರೂಪಗಳು ಸಿ ಇಂದನೇ ಆಗಿದಾವೆ. ಆದ್ರೆ ಅದ್ರ ಭೌತಿಕ ಸ್ವರೂಪಗಳು ಬೇರೆ. ವಜ್ರ ಪಾರದರ್ಶಕವಾಗಿದೆ ಮತ್ತು ಮೇಲ್ಮೈ ಹೊಳಿತದ. ಗ್ರಾಫೈಟ್ ವಿದ್ಯುತ್ ವಾಹಕವಾಗಿದೆ. ಗ್ರಾಫೈಟ್ ಏನಾಗಿದೆ? ಬಹುರೂಪ ವಿದ್ಯುತ್ ವಾಹಕವಾಗಿದೆ. ಕಲ್ಲಿದ್ದಲು ಘನ ರೂಪವನ್ನ ಹೊಂದಿದೆ. ಹೌದಾ, ದೀಪದ ಮಸಿ. ಹೌದಾ, ಇವೆಲ್ಲ ಏನೋ ದೀಪದ ಮಸಿ, ಇವೆಲ್ಲ ಏನಪ್ಪಾ ಅಂದ್ರೆ ಕಾರ್ಬನ್ನ ಬಹುರೂಪಗಳು. ಅದೇ ರೀತಿಯಾಗಿ ನಾವು ರಂಜಕವನ್ನು ತಗೊಂಡಾಗ ಕೆಂಪು ರಂಜಕ, ಬಿಳಿ ರಂಜಕ, ರಂಜಕದ ಬಹುರೂಪಗಳು. ಕೆಂಪು ರಂಜಕ ಮತ್ತು ಬಿಳಿ ರಂಜಕ, ರಂಜಕದ ಬಹುರೂಪಗಳು. ಸಿಲಿಕಾನ್ ತಗೊಂಡಾಗ ಸ್ಫಟಿಕ ರೂಪದ ಸಿಲಿಕಾನು ಮತ್ತು ಅಸ್ಫಟಿಕ ರೂಪದ ಸಿಲಿಕಾನು. ಸಿಲಿಕಾನ್ ಅನ್ನು ತಗೊಂಡಾಗ ಯಾವುದು? ಸ್ಫಟಿಕ ರೂಪದ ಸಿಲಿಕಾನು ಮತ್ತೆ ಯಾವುದು? ಅಸ್ಫಟಿಕ ರೂಪದ ಸಿಲಿಕಾನು. ಇವು ಏನಪ್ಪಾ ಅಂದ್ರೆ ಧಾತುಗಳ ಬಹುರೂಪಗಳು. ರಾಸಾಯನಿಕವಾಗಿ ಒಂದೇ ಆಗಿದ್ದು ಭೌತಿಕವಾಗಿ ಬೇರೆ ಬೇರೆ ಆಗಿದ್ರೆ, ಹೌದಾ, ನಾವು ಕಣ್ಣಿಂದ ನೋಡುವಂತ ಮುಟ್ಟಿ ನೋಡುವಂತ ಲಕ್ಷಣಗಳೇನಾದ್ರೂ ಬೇರೆ ಬೇರೆ ಆಗಿದ್ದೆ ಅದನ್ನ ಏನಂತ ಕರಿತೀವಿ ನಾವು? ಬಹುರೂಪತೆ ಅಂತ ಕರಿತೀವಿ. ಇನ್ನು ಕ್ವಶನ್ ನಂಬರ್ 86. ಕ್ವಶನ್ ನಂಬರ್ 86ನು ನನ್ಗೊಂದು ಸ್ವಲ್ಪ, ನಾನು ಆವಾಗಲೇ ಒಂದು ಲೆಕ್ಕ ಹೇಳಿದೆ. ಯಾವುದದ್ದು? ರೋಧಶೀಲತೆದ್ದು. ಏನೋ ಎಲ್ಲೋ ಆನ್ಲೈನ್ ಒಂದು ಲೆಕ್ಕ ನೋಡಿ, ಅದರಲ್ಲಿರುವಂಥ ವ್ಯಾಲ್ಯೂಸ್ನ ಚೇಂಜ್ ಮಾಡಿಬಿಟ್ಟು ಲೆಕ್ಕ ಕೊಟ್ಟರೆ, ಹೌದಾ, ಸ್ಟ್ಯಾಂಡರ್ಡ್ ಆನ್ಸರ್ ಬರಲ್ಲ. ತಾಮ್ರದ ಲೆಕ್ಕ ಕೊಟ್ಟು ಅಲ್ಯೂಮಿನಿಯಂ ಕೇಳಿದ್ರೆ ಬರಲ್ಲ. ಹಿಂಗೆ ಹೇಳಿದೆ. ಕ್ವಶನ್ ಪೇಪರ್ ಏನು ಫ್ರೇಮ್ ಮಾಡ್ತಿರ್ತಾರ ಅಂಥವ್ರು ಏನೋ ಮಿಸ್ಟೇಕ್ಗಳು ಮಾಡಿರ್ತಾರೆ, ತಿಳಿಯೋದು ಹಿಂಗೆ ಮಾಡಿರ್ತಾರೆ, ಅದು ಗುರ್ತಿಲ್ಲ. ಅದೇ ಥರದ್ದು ಮತ್ತೊಂದು ಕ್ವಶನ್ ಇದೆ ಇಲ್ಲಿ. ಏನು ಕ್ವಶನ್ ಇದೆ? ಯಾಕೆ ಕನ್ಫ್ಯೂಷನ್ ಇದೆ? ನನ್ನ ಪ್ರಕಾರ ಏನೋ ಅವ್ರ ಪ್ರಕಾರ ಏನೋ ಯಾಕೆ ಹೇಳ್ತೀನಿ ಇದನ್ನ ನೋಡಿ. ಒಂದು ಧಾತುವಿನ ಪರಮಾಣು ರಾಶಿ ಸಂಖ್ಯೆ 19. ಒಂದು ಧಾತುವಿನ ಪರಮಾಣು ರಾಶಿ ಸಂಖ್ಯೆ ರಾಶಿ ಸಂಖ್ಯೆನ ಎ ಅನ್ನೋದರಿಂದ ಗುರುತಿಸ್ತೀವಿ. ಪರಮಾಣು ಸಂಖ್ಯೆ ಇದ್ರೆ Z ಅಂತ ಗುರುತಿಸ್ತೀವಿ. ಕ್ವಶನ್ ನಂಬರ್ 86 ಇದು. ಹೌದಾ, XZA ಅಂತ ನಿಮ್ಗೆ ಗುರ್ತದ. ಇದು ನೀವು ಈಗಾಗಲೇ ಅಭ್ಯಾಸ ಮಾಡಿದ್ರೆ. X ಅಂದ್ರೆ ಧಾತು, Z ಅಂದ್ರೆ ಪರಮಾಣು ಸಂಖ್ಯೆ, A ಅಂದ್ರೆ ಪರಮಾಣು ರಾಶಿ ಸಂಖ್ಯೆ. ಹಂಗಾದ್ರೆ ಎ ಎಷ್ಟು ಕೊಟ್ಟಿದ್ದಾರೆ? ಪರಮಾಣು ರಾಶಿ ಸಂಖ್ಯೆ 19 ಆಗಿದೆ. ಅದರ ಎಲ್ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದಾವ ಅಂತ ಹೇಳ್ತಾರೆ ಅಂದ್ರೆ 5 ಇಲೆಕ್ಟ್ರಾನ್ಗಳಿದಾವ ಅಂತ ಹೇಳ್ತಾರೆ. ಹೌದಾ, ಎಲ್ಲಲ್ಲಿ ಎಷ್ಟಿದಾವ? 5 ಇದಾವ. ಹೌದಾ, ನಮಗೆ ಈಗಾಗಲೇ ಗುರ್ತಿದೆ KLMN. ಹೌದಾ, ಕವಚ 1, ಕವಚ 2, ಕವಚ 3, ಕವಚ 4. ಈ ಕವಚಗಳಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯಲಿಕ್ಕೆ ನಾವು ಒಂದು ಸೂತ್ರ ಬಳಸ್ತೀವಿ, 2n² ಅಂತ. 2n² ಆಧಾರದ ಮೇಲೆ ಮೊದಲನೇ ಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1² 1, 2 1 2. ಮೊದಲನೇ ಕವಚದಲ್ಲಿ ಅತಿ ಹೆಚ್ಚು ಅಂದ್ರೆ 2 ಇಲೆಕ್ಟ್ರಾನ್. ಈ ಎರಡನೇ ಕವಚ ಯಾವುದು? 2² 2, 2 2 4, 4 2 8. ಎರಡನೇ ಕವಚದಲ್ಲಿ ಅತಿ ಹೆಚ್ಚು ಎಷ್ಟು ಇಲೆಕ್ಟ್ರಾನ್ಗಳು ಇರಲಿಕ್ಕೆ ಸಾಧ್ಯ ಇದೆ? 8. ಅದೇ ರೀತಿಯಾಗಿ ಯಾವುದು? ಮೂರನೇ ಕವಚ 3². ಹಂಗಾದ್ರೆ 3² 9, 9 2 18. ಮೂರನೇ ಕವಚದಲ್ಲಿ ಅತಿ ಹೆಚ್ಚು ಇಲೆಕ್ಟ್ರಾನ್ ಎಷ್ಟು ಇರ್ಲಿಕ್ಕೆ ಸಾಧ್ಯ ಇದೆ? 18. ಈ ಕಾನ್ಸೆಪ್ಟ್, ಈ ಬೇಸ್ ನಾವ್ ಏನ್ ಮಾಡಿದೀವಿ ಅಂದ್ರೆ ಸ್ಟಡಿ ಮಾಡಿದೀವಿ. ಇಲ್ಲೊಂದ್ ಸ್ವಲ್ಪ ನೋಡ್ರಿ, ಏನು ಈ ರೀತಿಯಾಗಿ ಕೊಟ್ಟಿದಾರ. ಹಂಗಾದ್ರೆ ಅದರ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಪರಮಾಣು ರಾಶಿ 19 ಇದೆ. ಆದ್ರೆ ಎಲ್ ಕವಚದಲ್ಲಿ ಎಷ್ಟಿದಾವ? ಇಲೆಕ್ಟ್ರಾನ್ಗಳು 5 ಇದಾವೆ. ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ಗಳಿದ್ದು ಪರಮಾಣು ರಾಶಿ ಸಂಖ್ಯೆ 19 ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ, ಮೊದಲನೇದು ಅದರ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಹೌದಾ, ಪರಮಾಣು ಸಂಖ್ಯೆ ಎಷ್ಟು? ಯಾಕೆ ಈ ಕ್ವಶನ್ ಕನ್ಫ್ಯೂಷನ್ ಆಗ್ತದ? ಫಾರ್ ಎಕ್ಸಾಂಪಲ್, ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ಗಳಿರುವಂತಹ ಧಾತುವಿನ ಇಲೆಕ್ಟ್ರಾನ್ ವಿನ್ಯಾಸ ಮೊದಲು ಬಿಡ್ತೀನಿ, ಆಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 1s2 2s2 1s2 2s2 2p ಎಷ್ಟು 3. ಹಾಗಾದ್ರೆ ಧಾತು ಯಾವ್ದಾಯ್ತು?
1s2 2s2 2p3 ಟೋಟಲ್ ಎಲ್ ಕವಚದಲ್ಲಿ ಇದು ಎಲ್ ಕವಚ ಇದು ಕೆ ಕವಚ, ಇದು ಏನು ಕೆ ಕವಚ ಇದು ಎಲ್ ಕವಚ. ಎಲ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ಅಂತ ಹೇಳಿದ್ರೆ 5. ಹಂಗೆ ಧಾತು ಯಾವ್ದಾಯ್ತು? ನೈಟ್ರೋಜನ್ ಆಯ್ತು. ಧಾತು ಯಾವ್ದಾಯ್ತು? ನೈಟ್ರೋಜನ್ ಆಯ್ತು. ನೈಟ್ರೋಜನ್ ಹೌದಾ ಅದರ ಬಹುರೂಪಗಳನ್ನು ಹೊಂದಿದೆ ಅಂದ್ರೆ ನೈಟ್ರೋಜನ್ 7 14, ನೈಟ್ರೋಜನ್ 7 13, ನೈಟ್ರೋಜನ್ 7 15. ಹಾಗಾದ್ರೆ ಅದರ ಪರಮಾಣು ರಾಶಿ ಸಂಖ್ಯೆ 19 ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಏನೋ ನೆಟ್ಟಲ್ಲೂ ಚೆಕ್ ಮಾಡಿ ನೋಡಿದೆ, ಏನಾದರೂ ನೈಟ್ರೋಜನ್ ಪರಮಾಣು ನ್ಯೂಟ್ರಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತಿರ್ತದೆ, 19 ಏನಾದರೂ ಆಗಿದೆಯಾ? ಆ ಬೇಸ್ ಮೇಲೆ ನಾನು ಚೆಕ್ ಮಾಡಿ ನೋಡಿದೆ, ಇಲ್ಲ. ಹಾಗಾದ್ರೆ ಇಲ್ಲಿ ಏನಾಗಬೇಕಾಗಿತ್ತು ಅಂದ್ರೆ ಹೌದಾ ಎಲ್ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರಬೇಕಾಗಿತ್ತು. ಎಲ್ ಕವಚದಲ್ಲಿ 6. ಹಾಗಾದ್ರೆ 1s2 2s2 2p4 ಹೌದಾ 2p4 ಅಂದ್ರೆ ಇದು ಯಾವ ಧಾತು? ಇದು ಆಕ್ಸಿಜನ್ ಧಾತು. ಇದು ಯಾವ ಧಾತು? ಆಕ್ಸಿಜನ್ ಧಾತು. ಆಕ್ಸಿಜನ್ ನ ಐಸೋಟೋಪ್ಗಳು ಹೆಂಗ? ನೈಟ್ರೋಜನ್ ಐಸೋಟೋಪ್ಗಳು ನೈಟ್ರೋಜನ್ 7 14, ನೈಟ್ರೋಜನ್ 7 15, ನೈಟ್ರೋಜನ್ 7 13 ಇದ್ವಲ್ಲ, ಹಂಗ ಆಕ್ಸಿಜನ್ ನ ಬಹುರೂಪಗಳಲ್ಲಿ ಆಕ್ಸಿಜನ್ 8 16, ಆಕ್ಸಿಜನ್ 8 17, ಆಕ್ಸಿಜನ್ 8 19 ಈ ರೀತಿ ಇದಾವೆ. ಈ ರೀತಿ ಆನ್ಲೈನ್ ನಾನು ಚೆಕ್ ಮಾಡಿದೆ, ಅದರ ಐಸೋಟೋಪ್ಗಳು ಇದಾವೆ. ಹಾಗಾದ್ರೆ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಬೇಕಾಗಿತ್ತು? 6 ಎಲೆಕ್ಟ್ರಾನ್ಗಳು ಬೇಕಾಗಿತ್ತು. ಅದು ಆಕ್ಸಿಜನ್. ಅದು ಹೊರ ಎಲ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇದಾವೆ ಅಂತ ಹೇಳಿದಾರೆ ಅವರು? 5. 5 ಯಾವ್ದು ಇರ್ಲಿಕ್ಕೆ ಸಾಧ್ಯ ಇದೆ? ನೈಟ್ರೋಜನ್ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಮೊದಲನೇ ಕ್ವಶನ್ ಏನ್ ಕೇಳ್ತಾರ ಅಂದ್ರೆ ಅವರು ಪರಮಾಣು ಸಂಖ್ಯೆ ಎಷ್ಟು? ನೈಟ್ರೋಜನ್ ಪರಮಾಣು ಸಂಖ್ಯೆ ಬರೆದ್ರೆ 7, ಆಕ್ಸಿಜನ್ ಪರಮಾಣು ಸಂಖ್ಯೆ ಬರೆದ್ರೆ 8. ನೈಟ್ರೋಜನ್ ಪರಮಾಣು ಸಂಖ್ಯೆ ಬರೆದ್ರೆ 7, ಆದ್ರೆ ನೈಟ್ರೋಜನ್ ಬರೆದ್ರೆ ಹೌದು ಹೊರ ಕವಚದಲ್ಲಿ 5 ಆಗ್ತಾವ, ಆದ್ರೆ ಪರಮಾಣು ರಾಶಿ ಸಂಖ್ಯೆ 19 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾ ಅಂದ್ರೆ ಪರಮಾಣು ರಾಶಿ ಸಂಖ್ಯೆ ಎಷ್ಟು? 13 14 15 ಆಗಬೇಕು. ಆಕ್ಸಿಜನ್ ಇದ್ರೆ 16 17 18 19 ಆಗ್ಬೇಕು. ಯಾಕೆ? ಇಲೆಕ್ಟ್ರಾನ್ಗಳ ಸಂಖ್ಯೆ, ಧಾತುವಿನ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಸಂಖ್ಯೆ ಬದಲಾಗಿದ್ರೆ ಅದು ಐಸೋಟೋಪ್ಗಳನ್ನು ಕರಿತೀವಿ. ಐಸೋಟೋಪ್ಸ್ ಅಲ್ಲಿ ಏನಾಗಿರ್ತವೆ? ನ್ಯೂಟ್ರಾನ್ಗಳ ಸಂಖ್ಯೆ ಬದಲಾಗಿರ್ತದೆ. ಹಾಗಾದ್ರೆ ಆಕ್ಸಿಜನ್ ತಗೊಂಡಿದ್ರೆ ಆಕ್ಸಿಜನ್ ಎಲ್ಲ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರ್ತಾವೆ, 5 ಇರಲ್ಲ. ಅದಕ್ಕೆ ನನಗೆ ಒಂದು ಸ್ವಲ್ಪ ಸ್ಟ್ರಕ್ ಮಾಡಿದಂಥ ಕ್ವಶನ್. ಅದಾದ ನಂತರ ಅದರಲ್ಲಿರುವಂಥ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ ನಾವು ನೈಟ್ರೋಜನ್ ಹೊರ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳು ಇಟ್ಕೊಂಡು ನೈಟ್ರೋಜನ್ ತಗೊಂಡಿದ್ವಿ ಅಂದ್ರೆ ಹೌದಾ 7 2 14 ಅಂದ್ರೆ 7 ನ್ಯೂಟ್ರಾನ್ ಇರಬೇಕು. 14 ಆಮೇಲೆ 5 7 5 12 ನ್ಯೂಟ್ರಾನ್ಗಳು ಇರಬೇಕು. ನೈಟ್ರೋಜನ್ ತಗೊಂಡ್ರೆ 12 ಇರಬೇಕು. ಆಕ್ಸಿಜನ್ ಅಲ್ಲಿ 8 2 16 ಅಂದ್ರೆ 8 ನ್ಯೂಟ್ರಾನ್ 8 ಎಲೆಕ್ಟ್ರಾನ್ಗಳು ಇರ್ತವೆ, 8 ಪ್ರೋಟಾನ್ಗಳು ಇರ್ತವೆ, 8 ನ್ಯೂಟ್ರಾನ್ಗಳು ಇರ್ತವೆ. ಹಾಗಾದ್ರೆ 8 ಪ್ಲಸ್ 8 2 16 16 19 ಆಗ್ಬೇಕಾದ್ರೆ 11 ಏನು ನ್ಯೂಟ್ರಾನ್ಗಳು. ಎಷ್ಟು? 11 ನ್ಯೂಟ್ರಾನ್. ಧಾತು ನೈಟ್ರೋಜನ್ ತಗೊಂಡಿದ್ವಿ ಅಂದ್ರೆ 12 ಇರಬೇಕು, ಅದು ಸಾಧ್ಯನೇ ಇಲ್ಲ. ಧಾತು ಆಕ್ಸಿಜನ್ ತಗೊಂಡ್ರೆ ಕರೆಕ್ಟ್ ಆಗ್ತದೆ. ಎಷ್ಟು? 11 ನ್ಯೂಟ್ರಾನ್. ಪರಮಾಣು ಸಂಖ್ಯೆ 8 ಬರಿಬೇಕು, ಆಮೇಲೆ ನ್ಯೂಟ್ರಾನ್ಗಳ ಸಂಖ್ಯೆ 11 ಬರಿಬೇಕು. ಆದ್ರೆ ಈ ಧಾತುವಿನ ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿರಲ್ಲ. ಎಷ್ಟಿರ್ತಾವ? 6 ಇರ್ತಾವ. ಎಷ್ಟಿರ್ತಾವ? 6 ಇರ್ತಾವ. ಆಮೇಲೆ ಅದು ಲೋಹವೋ ಅಥವಾ ಅಲೋಹೋ ಇದಂತೂ ವೆರಿ ಕ್ಲಿಯರ್. ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಡಿವೈಡ್ ಮಾಡಿದಾರೆ. ನೀವು ನೈಟ್ರೋಜನ್ ತಗೊಂಡ್ರೂ ಅಲೋಹ, ಆಕ್ಸಿಜನ್ ತಗೊಂಡ್ರು ಅಲೋಹ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನಾದ್ರು ಕಾಮೆಂಟ್ಸ್ ಇದ್ರೆ, ನಿಮ್ಗೆ ಏನಾದ್ರು ಆನ್ಸರ್ಸ್ ಇದ್ರೆ ಒಂದು ಸ್ವಲ್ಪ ನಂಗೆ ಕಳಿಸ್ಕೊಡಿ ಅಂತ ಕೇಳ್ಕೊತೀನಿ ಇದಕ್ಕೆ. ಯಾಕಂದ್ರೆ ಐಸೋಟೋಪ್ಸ್ ನಾನು ತೆಗೆದು ನೋಡಿದೆ, ಆಕ್ಸಿಜನ್ ಐಸೋಟೋಪ್ಸು 19 ವರೆಗೆ ಹೊಂಟಿದಾವ, ಆದ್ರೆ ನೈಟ್ರೋಜನ್ ಹೊಂಟಿಲ್ಲ. ಅವ್ರು ಕೊಟ್ಟ ಪ್ರಕಾರ ನೈಟ್ರೋಜನೇ ಬರಬೇಕು. ಯಾಕ? ಎಲ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಅಂತಾರ? 5. ಎಲ್ದಲ್ಲಿ 5, ಕೆದಲ್ಲಿ 2, ಒಟ್ಟು 7. ಪರಮಾಣು ಸಂಖ್ಯೆ 7. ಪರಮಾಣು ಸಂಖ್ಯೆ 7 ಅಂತ ಯಾವುದು? ನೈಟ್ರೋಜನ್. ಆದ್ರೆ ನೈಟ್ರೋಜನ್ ಅಲ್ಲಿ 12 ನ್ಯೂಟ್ರಾನ್ಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗಿದೆ ಅಂತ ನೀವು ಒಂದು ಸ್ವಲ್ಪ ನಂಗೆ ಫೀಡ್ಬ್ಯಾಕ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್, ಹಾವಸೆ ಸಸ್ಯಗಳು. ಹೌದಾ ಹಾವಸೆ ಸಸ್ಯಗಳ ಅತ್ಯಂತ ಕೆಳಮಟ್ಟದ ಸಸ್ಯಗಳು, ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ಕರಿತೀವಿ. ಸಂತತಿ ಪರಿಯನ ವ್ಯವಸ್ಥೆಯನ್ನು ಹೊಂದಿರ್ತಾವ. ಹೌದಾ ಸ್ಪೋರೋಫೈಟ್ ಮತ್ತು ಗೆಮೆಟೋಫೈಟ್ ಅಂತ 2 ರಚನೆಗಳಿರ್ತಾವ. ಹೌದಾ ಗೆಮೆಟೋಫೈಟ್ ಏನಂದ್ರೆ ಪ್ರಧಾನವಾದ ಹಂತ. ಗೆಮೆಟೋಫೈಟ್ ಏನದು? ಪ್ರಧಾನವಾದ ಹಂತ. ಸ್ಪೋರೋಫೈಟ್ ಉಳಿದೋದ್ರೆ ಎಲ್ಲ ಕವಲು ಹಿಡಿತದ. ಇಲ್ಲಿರುವಂಥ ಸ್ಪೋರೋಫೈಟ್ ಏನಾಗಲ್ಲ, ಕವಲು ಹೊಡೆಯೋದಿಲ್ಲ. ಆಮೇಲೆ ರೆಸಾರ್ಡ್ ಅಂತ ರಚನೆಗಳಿದಾವ, ಅವು ನಿಜವಾದ ಬೇರುಗಳಲ್ಲ. ಅಂದ್ರೆ ಸಸ್ಯವನ್ನ ಬೇರು, ಕಾಂಡ, ಎಲೆಯಾಗಿ ವರ್ಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ವಾತಾವರಣದ ತೇವಾಂಶವನ್ನು ಹೀರ್ಕೊಂಡು ಏನಾಗ್ತಾವ ಅಂದ್ರೆ ಬದುಕ್ತಾವ.
ಇಷ್ಟು ಏನಪ್ಪಾ ಅಂದ್ರೆ ಹೌಸೆ ಸಸ್ಯದ ಗುಣಲಕ್ಷಣಗಳು. ಏನು ಹೇಳಿದ್ರಲ್ಲ ಒಂದು 5-6 ಗುಣಲಕ್ಷಣ ಬರೆದ್ರೆ ಸಾಕು. ವೆರಿ ಇಂಪಾರ್ಟೆಂಟ್ ಏನಪ್ಪಾ, ಸಂತತಿ ಪರಿಹರಣ ವ್ಯವಸ್ಥೆ ಇದೆ ಅಂದ್ರೆ ಏನು, ಮೊದಲು ಗೆಮ್ಟೋಫೈಟ್, ಆಮೇಲೆ ಸ್ಪೋರೋಫೈಟ್ ಗೆಮ್ಟೋಫೈಟ್, ಈ ರೀತಿ ಸಂತತಿ ಪರಿಹರಣ ವ್ಯವಸ್ಥೆ. ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಗೆಮ್ಟೋಫೈಟು. ಸ್ಪೋರೋಫೈಟು ಕವಲು ಹೊಡೆಯೋದಿಲ್ಲ, ರೆಸಾರ್ಟ್ಗಳಿದಾವ, ಆಮೇಲೆ ತೇವಾಂಶವನ್ನು ಹೀರ್ಕೊಂಡು ಬದುಕ್ತಾವ, ಭೂಮಿಯ ಮೇಲೆ ಮತ್ತು ನೀರಿನಲ್ಲೂ ಬದುಕಲಿಕ್ಕೆ ಪ್ರಯೋ ಆದಂಥ ಸಸ್ಯಗಳು. ಇನ್ನು ಮಾನವರ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳ ಒಂದೊಂದು ಕಾರ್ಯಗಳನ್ನು ತಿಳಿಸಿ. ಹೌದಾ, ಸಿಂಪಲ್ ಆಗಿ ಕೆಂಪು ರಕ್ತ ಕಣಗಳು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕವನ್ನು ಸರಬರಾಜು ಮಾಡುವಂತ ಕೆಲಸ ಮಾಡ್ತಾವ. ಹೌದಾ, ಆಮೇಲೆ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಂದು ಶ್ವಾಸಕೋಶದ ಮೂಲಕ ಹೊರ ಹಾಕುವಂತ ಕೆಲಸ ಮಾಡ್ತಾವ. ವಸ್ತುಗಳ ವಿನಿಮಯ ಕಾರ್ಯದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾವ. ಇಷ್ಟು ಕೆಂಪು ರಕ್ತ ಕಣಗಳ ಕಾರ್ಯ. ಇನ್ನು ಬಿಳಿ ರಕ್ತ ಕಣಗಳು, ಹೌದಾ, ದೇಹಕ್ಕೆ ಎಂಟ್ರಿ ಕೊಟ್ಟಂತಹ ಬ್ಯಾಕ್ಟೀರಿಯಾಗಳನ್ನ, ಮೈಕ್ರೋಬ್ಸ್ ಅನ್ನ ಕೊಲ್ಲುವಂತ ಕೆಲಸ ಮಾಡ್ತಾವ. ದೇಹ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಕೆಲಸ ಮಾಡ್ತಾವ. ಹೌದಾ, ನಮ್ಮ ಆಂತರಿಕ ವ್ಯವಸ್ಥೆ ಭದ್ರವಾಗಿದೆ ಅಂತ ಅನ್ಲಿಕ್ಕೆ ಕಾರಣ ಯಾವಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು. ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಕಿರುತಟ್ಟೆಗಳ ಕಾರ್ಯ ಏನಪ್ಪಾ ಅಂದ್ರೆ, ಹೌದಾ, ಆಂತರಿಕವಾಗಿ ಇರ್ಬೋದು ಅಥವಾ ಬಾಹ್ಯವಾಗಿರ್ಬೋದು. ಆಂತರಿಕ ಅಂಗಗಳಲ್ಲಿ ಉಂಟಾದಂತಹ ರಕ್ತಸ್ರಾವವನ್ನು ಹೆಪ್ಪುಗಟ್ಟಿಸ್ಲಿಕ್ಕೆ ಸಹಾಯ ಮಾಡ್ತದೆ, ಮತ್ತು ಬಾಹ್ಯವಾಗಿ ರಕ್ತ ಹೆಪ್ಪುಗಟ್ಟಿಸ್ಲಿಕ್ಕೂ ಯಾವ ಸಹಾಯ ಮಾಡ್ತದ, ಕಿರು ತಟ್ಟೆಗಳು. ಇನ್ನ ಇದ್ರ ಜೊತೆಗೆ ಒಂದು 2 ಕ್ವಶನ್ಸ್ ಉಳಿದು ಹೋಯ್ತು. ಯಾವ್ದು 2 ಕ್ವಶನ್ಸ್ ಅಂದ್ರೆ, ಯಾವ ಕಣದಂಗವನ್ನು, ಕ್ವಶನ್ ನಂಬರ್ 75, ಯಾವ ಕಣದಂಗವನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕೇಳ್ತೀವಿ. ಲೈಸೋಸೋಮ್ ಅನ್ನ ಏನಂತ ಕೇಳ್ತೀವಿ ಅಂದ್ರೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕೇಳ್ತೀವಿ. ಯಾಕಂದ್ರೆ ಲೈಸೋಸೋಮ್ ಜೀವಕೋಶದಲ್ಲಿ ಉಂಟಾದಂತಹ ತ್ಯಾಜ್ಯ ಪದಾರ್ಥಗಳನ್ನು ತಿಂದು ತನ್ನನ್ನು ತಾನು ಆತ್ಮಹತ್ಯೆ ಮಾಡ್ಕೊಳ್ತದೆ. ಅದಕ್ಕೆ ಅದನ್ನ ಆತ್ಮಹತ್ಯಾ ಸಂಚಿ ಅಂತ ಕೇಳ್ತೀವಿ. ಇಷ್ಟೇ ಅಲ್ಲ, ಕೆಲವು ಸಲ ಇಡೀ ಜೀವಕೋಶ ರೋಗಗ್ರಸ್ತವಾಗಿರ್ತದೆ, ಅನಾರೋಗ್ಯಕ್ಕೆ ತುತ್ತಾಗಿರ್ತದೆ. ಅಂತಹ ವೇಳೆಯಲ್ಲಿ ಆ ಜೀವಕೋಶದಿಂದ ಇನ್ನೊಂದು ಜೀವಕೋಶ ಹಾಳಾಗುವಂತ, ಒಂದು ಕೊಳತ ಟೊಮಾಟೊ ಜೊತೆ ಉಳಿದ ಚಲೋ ಟೊಮಾಟೊ ಇಟ್ಟರೆ ಚಲೋ ಟೊಮಾಟೋನ ಹಾಳಾಗ್ತಲ್ಲ, ಹಂಗ ಉಳಿದ ಜೀವಕೋಶಗಳು ಹಾಳಾಗಬಾರ್ದಂತ ಇಡೀ ಜೀವಕೋಶವನ್ನು ತಿಂದು ಆತ್ಮಹತ್ಯೆ ಮಾಡ್ಕೋದು. ಅದಕ್ಕೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಲೈಸೋಸೋಮ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಈಗ ಆನ್ಸರ್ ಹೇಳಿದ್ದೀನಿ ನಾನು. ಇನ್ನು ಇದಾದ ನಂತರ ವರ್ಧನ ಅಂಗಾಂಶದ 2 ಗುಣಲಕ್ಷಣಗಳನ್ನು ಹೇರಿರಿ. ಯಾವ್ದು? ವರ್ಧನ ಅಂಗಾಂಶದ 2 ಗುಣಲಕ್ಷಣಗಳನ್ನು ಹೇಳಿರಿ. ಹೌದಾ, ವರ್ಧನ ಅಂಗಾಂಶ ಸಸ್ಯಗಳ ಬೆಳವಣಿಗೆಯ ಭಾಗಗಳಲ್ಲಿ ಕಂಡು ಬರ್ತದೆ. ನಮಗೆ ವರ್ಧನ ಅಂಗಾಂಶ ಎಲ್ಲಿ ಕಂಡು ಬರ್ತದ? ಸಸ್ಯಗಳ ಬೆಳವಣಿಗೆಯಾಗುವಂತಹ ಭಾಗಗಳಲ್ಲಿ ಕಂಡು ಬರ್ತದ. ಆಮೇಲೆ ಈ ಅಂಗಾಂಶದ ಜೀವಕೋಶಗಳ ಏನು ಅಂಚುಗಳಿರ್ತಾವಲ್ಲ, ಅಂಚುಗಳು ಅಷ್ಟೊಂದು ರಿಜಿಡ್ ಆಗಿರಲ್ಲ. ಆಮೇಲೆ ಕೋಶ ವಿಭಜನೆಗೆ ಒಳಗಾಗುವಂತ ಅಂಗಾಂಶ ವರ್ಧನ ಅಂಗಾಂಶ. ದ್ವಿತೀಯ ಸಂಶ್ಲೇಷಣೆಯನ್ನ ನಡೆಸದೇ ಇರುವಂತ ಅಂಗಾಂಶ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶನೇ ಏನು ಸಂಕೀರ್ಣ ಶಾಶ್ವತ ಅಂಗಾಂಶವಾಗಿ ಬೆಳವಣಿಗೆ ಆಗ್ತದೆ, ಅಥವಾ ಶಾಶ್ವತ ಅಂಗಾಂಶವಾಗಿ ಏನಾಗ್ತದಂದ್ರೆ ಬೆಳವಣಿಗೆ ಆಗ್ತದೆ. ಆಮೇಲೆ ವರ್ಧನ ಅಂಗಾಂಶ ಸಸ್ಯಗಳ ಬೆಳವಣಿಗೆಯ ಭಾಗಗಳಲ್ಲಿ ಕಂಡು ಬರ್ತದೆ. ಅದು ಮೊಗ್ಗಾಗಿರ್ಬೋದು, ತುದಿ ಆಗಿರ್ಬೋದು, ಬೇರಿನ ತುದಿಗಳಾಗಿರ್ಬೋದು, ಇಂತಹ ಭಾಗಗಳಲ್ಲಿ ವರ್ಧನ ಅಂಗಾಂಶ ಏನಾಗ್ತದೆ ಅಂದ್ರೆ ಕಂಡು ಬರ್ತದೆ. ಹೌದಾ, ಇನ್ನು ವರ್ಧನ ಅಂಗಾಂಶದೊಂದಿಗೆ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ 2017 ಕ್ವಶನ್ ಪೇಪರ್, ಇದು ನಮ್ದು ಫಸ್ಟ್ ವಿಡಿಯೋ. ಸ್ವಲ್ಪ ಏನೋ ಅಲ್ಲಲ್ಲಿ ಮಿಸ್ಟೇಕ್ಸ್ ಆಗಿದಾವೆ. ಏನು ಮಿಸ್ಟೇಕ್ಸ್ ಅಂದ್ರೆ ಕೆಲವು ಕಡೆ ಕ್ವಶನ್ ನಂಬರ್ ಹಾಕಿಲ್ಲ, ಕೆಲವು ಕಡೆ ನಾನು ಏನು ಹೇಳ್ಬೇಕಂತ ಇದೀನಿ ನಾನು ಸರಿಯಾಗಿ ಹೇಳಕ್ಕಾಗಿಲ್ಲ. ಹೌದಾ, ಇದನ್ನೊಂದು ಸ್ವಲ್ಪ ನಾನು ಮತ್ತೆ ರಿವೈಸ್ ಮಾಡಿಕೊಂಡು ಮುಂದಿನ ವಿಡಿಯೋಸಲ್ಲಿ ಮತ್ತಿಷ್ಟು ಪರ್ಫೆಕ್ಟ್ ಆಗಿ ನಿಮ್ಗೆ ಮ್ಯಾಟರ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ ಇಲ್ಲಿಗೆ 2017 GPSTRನ ಸೈನ್ಸ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಹೆಚ್ಚು ಕಡಿಮೆ ಬಿಡೋ ಎಂಡ್ ಆಗಿದೆ. ನಿಮ್ದೇನಾದ್ರೂ ಕಾಮೆಂಟ್ಸ್ ಇದ್ರೆ ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ, ಸರ್ ಅದಲ್ಲ ಇದು ನಾನು ಒಂದು 2-3 ಕಡೆ ಹೇಳಿದ್ದೀನಿ ನಿಮಗೆ. ನಾನು ನಂದು ಆನ್ಸರ್ಸ್ ತಯಾರು ಮಾಡಿದ್ದೀನಿ, ಎಲ್ಲೂ ಕೀ ಆನ್ಸರು ಅದು ಇದನ್ನು ಏನು ನೋಡಿಲ್ಲ. ನನ್ನ ಟೆಕ್ಸ್ಟ್ ಬುಕ್ಕೆ ನನ್ನ ಕೀ ಆನ್ಸರು ಅದನ್ನು ನಾನು ಫಾಲೋ ಮಾಡ್ಕೊಂಡು ಮಾಡಿದ್ದೀನಿ. ತಪ್ಪು ಇರ್ತಾವೆ, ನಾ ಹೇಳಿದ್ದಿಲ್ಲ ಸ್ಟಾರ್ಟಿಂಗಲ್ಲೇ, ತಪ್ಪು ಮಾಡೋದು ಸಹಜ. ನಿಮ್ಮ ಕಾಮೆಂಟ್ಸ್ ಬೇಕು, ಅದಕ್ಕೆ ನಾನು ಕಲಿತಾನೆ ಹೋಗ್ತೀನಿ ಅಂತ ಹೇಳಿದ್ದೀನಿಲ್ಲ, ಆ ಕಲಿಬೇಕಿಗೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಕ್ಲಾಸಲ್ಲಿ 2017 ಮತ್ತೊಂದು ಸೈನ್ಸ್, ಐ ಥಿಂಕ್ ಇದು ಹೈದರಾಬಾದ್ ಕರ್ನಾಟಕ ಇದೆಯಾ ಅಥವಾ ಬೇರೆ ಇದೆಯಾ ಅದನ್ನ ನೋಡಿಲ್ಲ, ಯಾವುದೊಂದು ಉಳಿದಿದೆಯಲ್ಲ ಆ ಕ್ವಶನ್ ಪೇಪರ್ನ ಸೊಲ್ಯೂಷನ್ ನಿಮ್ಮ ಜೊತೆ ಮತ್ತೆ ಸೇರ್ತೀನಿ.